ಪ್ಯಾಕೇಜ್ ಹೇಗಿದೆ ಅಂದರೆ ಕ್ವಶನ್ ಪೇಪರ್ ಮಾದರಿನಲ್ಲಿ ಇಲ್ಲ, ಇದು ಬೇರೆ ತರಹದ್ದೇ ಆಗಿದೆ. ಇದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಅಕ್ಷರ ಗೊತ್ತಿಲ್ಲದೆ ಇರತಕ್ಕಂತಹ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು, ಅಟ್ಲೀಸ್ಟ್ 28 ಅಂಕಗಳನ್ನಾದರೂ ತಗೋಬೇಕು ಅನ್ನೋ ಉದ್ದೇಶದಿಂದ ಈ ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡಲಾಗಿದೆ. ಹಾಗಂತ ಹೇಳಿ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ಗೂ ಏನು ಲಾಸ್ ಇಲ್ಲ. ಅವರು ಇದನ್ನು ಕಲ್ತ್ಕೊಂಡ್ರೆ ಇದೇ ಬರುತ್ತೆ, ಎಕ್ಸಾಕ್ಟ್ ಆಗಿ ತರೋಲಿ ಪ್ರಿಪೇರ್ ಆಗಬಹುದು. ಹಾಗಾಗಿ ಇದು 1 ಅಂಕದ ಪ್ರಶ್ನೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಲಾಂಗ್ ಆನ್ಸರ್ಸ್, ಯಾವುದೇ ಸಬ್ಜೆಕ್ಟ್ ಆಗ್ಬೋದು, 10ನೇ ಕ್ಲಾಸ್ನಲ್ಲಿ ಲಾಂಗ್ ಆನ್ಸರ್ಸ್ ಅಟೆಂಡ್ ಮಾಡಿದವರಿಗೆ ಪಾಸಿಂಗ್ ಮಾರ್ಕ್ಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಆ ಉದ್ದೇಶದಿಂದ ಈ ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ. ಹಿಂದಿನಲ್ಲಿ 4 ಅಂಕವನ್ನ ಪಡೆದುಕೊಳ್ಳುವಂತಹ ಒಂದು ಪೊಯಮ್ ಇದೆ. ಆ ಪೊಯಮ್ ಅನ್ನ ನಾನು ಇಲ್ಲಿ ನಿಮಗೆ ಒಂದ್ಸರಿ ಓದಿ ಹೇಳ್ತಾ ಇದ್ದೀನಿ. ಹೇಗೆ ಕಲಿಬೇಕು ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಗೊತ್ತಿರುವ ಹಾಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3rd ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಅಸಫಲತಾ ಪೊಯಮ್ ಬಾಯ್ಟ್ಗಿದೆ, 4 ಮಾರ್ಕ್ಸ್ಗೆ ಬರುತ್ತೆ. ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳಿರಬಹುದು. ಇದೇ ಪದ್ಯ ಬರೋದ್ರಿಂದ ನೀವು ಅಕ್ಷರ ಬರದೇ ಇದ್ದರೂ ಚಿತ್ರವನ್ನು ನೋಡ್ಕೊಂಡು ಡ್ರಾಯಿಂಗ್ ಮಾಡ್ತಿರಲ್ಲ, ಆ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸಹ ನಿಮಗೆ ಕಾಲ ಮಿಂಚಿಲ್ಲ, ಪಾಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಆ ಪದ್ಯದ ಹೆಸರು ಗೊತ್ತಿದೆ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಈ ಪದ್ಯದ ಮೊದಲ ಸಾಲು, असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम, कुछ किए बिना ही जय जयकार नहीं होती, कोशिश करने वालों की कभी हार नहीं होती. ನನಗೆ ಗೊತ್ತಿರೋ ಪ್ರಕಾರ ಓರಲಿ 90% ನೀವು ರೆಡಿ ಇರ್ತೀರಾ, ಬರೆಯೋದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ದಿನಕ್ಕೆ 1 ಸಾಲಿನಂತೆ ಕಲಿತ್ರೆ 5 ದಿನದಲ್ಲಿ ಈ ಪದ್ಯವನ್ನು ತಪ್ಪಿಲ್ಲದೆ ಬರೆಯೋದಕ್ಕೆ ಕಲ್ತ್ಕೋಬಹುದು. ಒಂದ್ಸರಿ ಕಲ್ತಿದೆ ಅಂದ್ರೆ ಬರೆಯೋದು ಬಹಳ ಈಸಿ. ಹಾಗಾಗಿ ನಿಮಗೆ 4 ಅಂಕಗಳು ಇದೇ ಪದ್ಯ ಬರೋದ್ರಿಂದ ನೀವು ತಯಾರಾಗಿ ಇರಬಹುದು, ಯಾವುದೇ ವಿದ್ಯಾರ್ಥಿಗಳಾಗ್ಬೋದು. ನೆಕ್ಸ್ಟ್ ಬಹುಮುಖ್ಯವಾಗಿ ಬರುವಂತಹ ಮತ್ತೊಂದು 2 ಮಾರ್ಕಿನ ಅಂಕ ಅಥವಾ 3 ಮಾರ್ಕಿನ ಅಂಕ ಬರುವಂತಹ ಪ್ರಶ್ನೆ ಈ ಮಾತೃಭೂಮಿ ಪದ್ಯದ ಪ್ಯಾರಾಗ್ರಾಫ್ಗಳು. ಅದರಲ್ಲೂ 2ನೇ ಪ್ಯಾರಾಗ್ರಾಫ್ ಮತ್ತೆ 3ನೇ ಪ್ಯಾರಾಗ್ರಾಫ್ ಬಹಳ ಮುಖ್ಯವಾಗಿ ಪದೇ ಪದೇ ಬಂದಿರತಕ್ಕಂತಹ ಪ್ರಶ್ನೆಗಳಿದೆ. ಹಾಗಾಗಿ ಇದನ್ನು ಸಹ ನೀವು ಬಾಯಟ್ ಮಾಡ್ಕೋಬೇಕು, ಬರೆಯಕ್ಕೂ ಕಲ್ತ್ಕೋಬೇಕು. ಮೊದಲನೆಯ ಪ್ಯಾರಾಗ್ರಾಫ್, ಮಾತೃಭೂ ಶತ ಶತ ಬಾರು ಪ್ರಣಾಮ್, ಅಮರೋಂ ಕಿ ಜನನಿ ತುಮಕೋ ಶತ ಶತ ಬಾರು ಪ್ರಣಾಮ್, मातृभू शत शत बार प्रणाम, तेरे उर में शाहिद गांधी बुद्ध और राम, ಮಾತೃಭೂ ಶತ ಶತ ಬಾರು ಪ್ರಣಾಮ. ನೋಡಿ ಇಲ್ಲಿ ಮಕ್ಕಳೇ, ಫಸ್ಟ್ ಲೈನ್ 1 ಸರಿ ಕಲಿತ್ರೆ ಸಾಕು. 2ನೇ ಲೈನ್ ನಲ್ಲಿ, 3ನೇ ಲೈನ್ ನಲ್ಲಿ ಮತ್ತೆ 5ನೇ ಲೈನ್ ನಲ್ಲಿ ಅದೇ ರಿಪೀಟ್ ಆಗಿರುವಂತಹ ಪದಗಳಿದೆ. ಹಾಗಾಗಿ ನೀವು ಕಲಿಬೇಕಾಗಿರೋದು 2ನೇ ಲೈನಿನ ಅಮರೋಂಕಿ ಜನನಿ ತುಮಕೋ ಹಾಗೂ 4ನೇ ಲೈನ್ ನಲ್ಲಿ ಬರ್ತಕ್ಕಂಥ ತೇರೆ ಉರ್ಮೆ ಶಾಹಿದ್ ಗಾಂಧಿ ಬುದ್ಧ ಅವರ ಈ ಪ್ಯಾರಾಗ್ರಾಫ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದೇ ಪದ್ಯದ 2ನೇ ಪ್ಯಾರಾಗ್ರಾಫ್, ಬಹಳ ಮುಖ್ಯವಾದ, ಪ್ರತಿ ಸಾರಿ ಎಕ್ಸಾಮ್ ನಲ್ಲೂ ಕೇಳಬಹುದಾದಂತಹ ಪ್ರಶ್ನೆ, ಪ್ರಕೃತಿ ಕಾ ವರ್ಣನ್, ಮಾತೃಭೂಮಿಗೆ ಪ್ರಕೃತಿ ಕಾ ವರ್ಣನ್ ಕೀಜಿಯೆ ಅನ್ನುವುದಕ್ಕೆ ಇದು ಉತ್ತರ. ಇದು ಸ್ಲೋ ಲರ್ನರ್, ಅಕ್ಷರ ಮುಕ್ಕಾಲ್ ಪಾಲ್ ಗೊತ್ತಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಅಟ್ಲೀಸ್ಟ್ ನೀವು ಪ್ಯಾರಾಗ್ರಾಫ್ ಪದ್ಯವನ್ನ ಬರೆದ್ರೆ ಸಾಕಾಗತ್ತೆ. ಹೇಳಕ್ ಬರಬಹುದು, ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ 2 ಲೈನ್ ಅಥವಾ 3 ಲೈನ್ ಕಲಿತ್ರೆ ಇದನ್ನ ಬಹಳ ಸುಲಭವಾಗಿ ಕಲಿಬಹುದು. ಹರೇ ಬರೆ ಹೇ ಖೇತ್ ಸುಹಾನೆ, फल फूलों से युतवन उपवन, तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है ಸುಖ ಸಂಪತ್ತಿ ಧನಧಾಮ. ಪ್ರಕೃತಿ ಅನ್ನೋ ಪದ ಸ್ಪೆಲ್ಲಿಂಗ್ ನ ಕಲ್ತ್ಕೊಂಡ್ರೆ ಮಾತೃಭೂಮಿ ಪದ್ಯದ ಹೆಸರನ್ನ ಕಲ್ತ್ಕೊಳ್ಳಿ. ನೋಡಿದ್ರೆ ಇದು ಮಾತೃಭೂಮಿ ಅಂತ ಗೊತ್ತಾಗುವಷ್ಟಂತೂ ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಅದ್ರ ಜೊತೆಗೆ ಪ್ರಕೃತಿ ವರ್ಣನೆ ಅಂದ್ರೆ ಮುಂದಿನ ವರ್ಡ್ ಅನ್ನ ಓದದೆ ನೀವು ಈ ಒಂದು ಪದ್ಯದ ಪ್ಯಾರಾಗ್ರಾಫ್ ಅನ್ನ ಬರೆದಿಟ್ರೆ ನಿಮಗೆ ಅಂಕಗಳು ಖಂಡಿತ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್, ಏಕ ಹಾತ್ ಮೇ ನ್ಯಾಯ ಪತಾಕ, ज्ञान दीप दूसरे हाथ में, जग का रूप बदल दे हेमा, कोटि कोटि हम आज साथ में, गूंज उठे जय हिंद नाद से, सकल नगर और ग्राम, मातृभू शत शत बार प्रणाम. ಈ ಪ್ಯಾರಾಗ್ರಾಫ್ ನಲ್ಲಿ ಏನು ಅಂದ್ರೆ ಮಾತೃಭೂಮಿಕ ಸ್ವರೂಪ ಕಾ ವರ್ಣನ್ ಕೀಜಿಯೆ, ಸ್ವರೂಪ ರೂಪ ಭಾರತ ಮಾತೆ ಹೇಗಿದ್ದಾಳೆ ಅನ್ನೋದು ನಿಮ್ ಕಣ್ಮುಂದೆ ಇದೆ. ಅದೇ ರೀತಿ ಈ ಪದ್ಯವನ್ನ ಕಲಿರಿ, ಬರೀರಿ,
2 ಮಾರ್ಕಿನ ಅಂಕಗಳಿಗೆ ಅಥವಾ 3 ಮಾರ್ಕಿನ ಅಂಕಗಳಿಗೆ ಸ್ವರೂಪ ಪದ ಬಂತ, ಮಾತೃಭೂಮಿ का स्वरूप का वर्णन कीजिए ಅಂದ್ರೆ ಈ ಪದ್ಯವನ್ನ ಅಟ್ಲೀಸ್ಟ್ ಈ ಪದ್ಯವನ್ನ ಬರೆದಿಟ್ರೆ ನಿಮಗೆ ಅಂಕಗಳು ಖಂಡಿತವಾಗ್ಲೂ ಸಿಗುತ್ತೆ. ಅಸಫಲತಾ ಪದ್ಯದ 4 ಅಂಕ, ಈ ಪದ್ಯದ 2 ಅಂಕ, ಒಟ್ಟು 6 ಅಂಕಗಳು ನಿಮಗೆ ಸುಲಭವಾಗಿ ಗಳಿಸಬಹುದು. ಮತ್ತಿನ್ನೂ ಒಂದು ಅಂತ ಹೇಳಿದ್ರೆ 5 ಅಂಕದ ಪ್ರಶ್ನೆ. 5 ಅಂಕದ ಪ್ರಶ್ನೆಗೆ ನಿಮಗೆ ಬರುವಂತದ್ದು ಪ್ರಶ್ನೆ ಪತ್ರಿಕೆಯ 38ನೆಯ ಪ್ರಶ್ನೆ. ನೀವು ಕೇಳ್ಬೋದು ಪೊಯಮ್ದು ಯಾವ ಕ್ವಶನ್ ನಂಬರ್ ಬರುತ್ತೆ ಅಂತ ಹೇಳಿಲ್ಲ. ಅಸಫಲತಾ 35ನೇ ನಂಬರ್ ಅಲ್ಲಿ ಬರುವಂತಹದ್ದು, ಈಸಿಯಾಗಿ ಕಂಡುಹಿಡಿಯಬಹುದು. ಲೈನ್ ಡಾಟ್ ಡಾಟ್ ಹಾಕ್ಬಿಟ್ಟಿರ್ತಾರೆ, ಗೊತ್ತಾಗುತ್ತೆ ನಿಮಗೆ ಮಕ್ಕಳೇ. ಇದು 38ನೇ ಪ್ರಶ್ನೆ ಕೊಡದೆ ಲೆಟ್ ರೈಟಿಂಗ್ ಬರೆಯುವಂತ ವಿಧಾನ ದೊಡ್ಡದಾಗಿ ಬರೀಬೇಕು ಅಂತೇನಿಲ್ಲ, ಸಿಂಪಲ್ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ 5 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ, ಮೊದಲು ಎಡಗಡೆ ಸೈಡ್ ಪ್ರೇಷಕ್ ಬರೀಬೇಕು, ಅದೇ ಪ್ಯಾರಲಲ್ ಲೈನ್ ನಲ್ಲಿ ದಿನಾಂಕವನ್ನ ಬರೀಬೇಕು. ಪ್ರೇಷಕ ಕೆಳಗಡೆ ಸ್ವಲ್ಪ ಜಾಗವನ್ನು ಬಿಟ್ಟು ಸುಂದರವಾಗಿ ಕಾಣಲಿ ಅಂತ, ಚೆನ್ನಾಗಿ ಕಾಣುತ್ತೆ ಅಂತ. ಆಬಾಕ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ XYZ ಹಾಕ್ತಿವಿ, ಕನ್ನಡದಲ್ಲೂ ಆಬಾಕ ಬರೀತೀವಿ. ನಿಮ್ಮ ಹೆಸರಿನ ಬದಲಾಗಿ ಇದನ್ನ ಬಳಸ್ತೀವಿ, ಬೇಕಾದ್ರೆ ನಿಮ್ಮ ಹೆಸರನ್ನ ಬೇಕಾದ್ರೂ ಬಳಸಬಹುದು. ನೀವು 10ನೇ ತರಗತಿಯ ವಿದ್ಯಾರ್ಥಿಗಳು, ನಿಮ್ಮ ಸ್ಕೂಲಿನ ಹೆಸರು ಎಲ್ಲಿ ಬರುತ್ತೆ ನಿಮ್ಮ ಸ್ಕೂಲು ಅನ್ನೋದನ್ನ, ಇದು ಫ್ರಮ್ ಅಡ್ರೆಸ್ ಇಂದ ಅಂತ ಹೇಳ್ತೀವಲ್ಲ ಕನ್ನಡದ ಲೆಟರ್ ರೈಟಿಂಗ್ ಅಲ್ಲಿ, ಹಾಗೆ. ನೆಕ್ಸ್ಟ್ 2ನೇದು ಇವರಿಗೆ ಟು ಅಡ್ರೆಸ್ ಬರಿತೀವಲ್ಲ ಹಾಗೆ, ಅದನ್ನ ಹಿಂದಿನಲ್ಲಿ ಅಂತಾರೆ ಸೇವಾಮೆ ಪ್ರಧಾನ ಅಧ್ಯಾಪಕ್ ಜಿ, ನಿಮ್ಮ ಸ್ಕೂಲಿನ ಹೆಸರು ಯಾವ ಊರಲ್ಲಿ ಬರುತ್ತೆ ಅನ್ನೋದು. ನೆಕ್ಸ್ಟ್ ವಿಷಯ 5 दिन की छुट्टी मांगने हेतु ಮಾನ್ಯ ಮಹೋದಯ, ಮಾನ್ಯ ಕಲೀಲಿಕ್ಕೆ ಕಷ್ಟಾದ್ರೂ ಪರವಾಗಿಲ್ಲ ಬಿಟ್ಬಿಡಿ, ಅದನ್ನ ಮಹೋದಯ ಬರೆದ್ರು ಸಾಕು. ನೆಕ್ಸ್ಟ್ ಮೊದಲನೆಯ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋದು ಮಹೋದಯ ಬರೆದ ಯಾ ಅಕ್ಷರದ ಕೆಳಗಿಂದ ಬರೀರಿ. ऊपर के विषय से संबंधित दिनांक 1/1/21 से 5/1/21 तक घर में पूजा होने के कारण पाठशाला में नहीं आ सकूंगी. ಇಷ್ಟೇ ವಿಷಯ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 1/1/21 ಸೆ ಅಂದ್ರೆ ರಿಂದ 5/1/21 ತಕ್ 5/1/21 ವರೆಗೆ ತಕ್ಕನವರೆಗೆ ಘರ್ ಮೇ ಪೂಜಾ ಹೋನೆ ಕೆ ಕಾರಣ, ಮನೆಯಲ್ಲಿ ಪೂಜೆ ಇರುವ ಕಾರಣ ಪಾಠಶಾಲಾ ಮೇ ನಹಿ ಆ ಸಕುಂಗಿ, ಪಾಠಶಾಲೆಗೆ ಬರಲಾಗುವುದಿಲ್ಲ. ಇದು ನೀವು ಪೂಜೆ ಬದಲಾಗಿ ಬೇರೆ ಏನಾದ್ರು ಕಾರಣ ಕೊಟ್ಟಿದ್ರೆ ಲೆಟರ್ ರೈಟಿಂಗ್ ಅಲ್ಲಿ ಎಕ್ಸಾಮ್ ನಲ್ಲಿ ನೀವು ವಿಷಯದಲ್ಲಿ ದಿನವನ್ನು ಎಷ್ಟು 5 ದಿನ ಬದಲಾಗಿ ವರ್ಷ ದಿನ ಕೊಟ್ಟಿರ್ತಾರೆ, ಕಾರಣವನ್ನ ಕೊಟ್ಟಿಲ್ಲ ಅಂದ್ರೆ ಇದೇ ಕಾರಣ ಬರೀಬಹುದು, ಕಾರಣ ಕೊಟ್ಟಿದ್ರೆ ನೀವಲ್ಲಿ ಪೂಜಾ ಬದಲಾಗಿ ಅವ್ರು ಕೊಟ್ಟಂತ ಪದವನ್ನ ಬಳಸಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫ್, ಕೃಪಯ ಆಪ್ ಮುझे छुट्टी देने की कृपा करें. ಧನ್ಯವಾದ. ಸ್ಥಳ ಉದಯ, ನಿಮ್ಮ ಊರಿನ ಹೆಸರು, ಆಪ್ಕ ಆಜ್ಞಾಕಾರಿ ಛಾತ್ರ, ದಿನಾಂಕ. ಇದು 5 ಅಂಕಗಳಿಗೆ ಬಹಳ ಸುಲಭವಾಗಿ ಈಸಿಯಾಗಿ ಕೊಟ್ಟಂತ ಮೆಥಡ್ ಆಗಿದೆ. ಇದನ್ನ ಒಂದು ದಿನ ಫ್ರಮ್ ಅಡ್ರೆಸ್, ಒಂದಿನ ಟು ಅಡ್ರೆಸ್, ಒಂದಿನ ವಿಷಯ ಮತ್ತೆ ಮಾನ್ಯರೇ, ಬಾಡಿ ಆಫ್ ದಿ ಲೆಟರ್ ಅಲ್ಲಿ ಈ 2.5 ಸಾಲನ ಒಂದಿನ ಲಾಸ್ಟಿಂಗ್ ಕಲಿತ್ರೆ ಬಹಳ ಸುಲಭವಾಗಿ ಇದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಕಲಿಬಹುದು. ಇದು 5 ಮಾರ್ಕ್. ಅಸಫಲತಾ ಪದ್ಯದ 4 ಅಂಕ, ಮೇರೆ ಮಾತೃಭೂಮಿ ಪದ್ಯದ 2 ಅಂಕದ ಪ್ರಶ್ನೆಗೆ ಉತ್ತರ 4 2 6, ಇದು 5 6 ಇದು 11 ಮಾರ್ಕ್. ನೀವು ಇಷ್ಟನ್ನು ಕಲಿತ್ರೆ 11 ಮಾರ್ಕ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆ ಭಾವಾರ್ಥ. ಈ ಭಾವಾರ್ಥ ಬರೆದು ತುಳಸಿ ಕೆ ದೋಹೆಯ 5 ಪ್ಯಾರಾಗ್ರಾಫ್ಗಳಲ್ಲಿ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಅನ್ನ ಮಾತ್ರ ನಿಮ್ಗೆ ಕೊಡ್ತಾರೆ. ಹಾಗಾಗಿ ನೀವು ಕಲಿಬೇಕಾಗಿರೋದು ನಾನು ಇಲ್ಲಿ ಕೊಡ್ತಕ್ಕಂಥ 4 ಸ್ಟೆಪ್ಗಳನ್ನ ಮಾತ್ರ ನೀವು ಕಲಿತ್ರೆ ಸಾಕು. ಸುಲಭವಾದ ಉತ್ತರ ಹೇಗ್ ಬರೆಯೋದು ಅವ್ರು ಕೊಟ್ಟಿರುವಂತಹ ಪದ್ಯದಲ್ಲೇ ನಿಮಗ್ ಗೊತ್ತಾಗೋಗುತ್ತೆ. ನೋಡಿ, 2 ಸಾಲ ಹಿಂಗ್ ಕೊಟ್ಟಿರ್ತಾರಲ್ಲ, ದೋಹೆ ಯಾವ ರೀತಿ ಇರುತ್ತೆ ಅಂತ ಗೊತ್ತು, 2 ಸಾಲಿನಲ್ಲಿ ಕೊಡ್ತಾರೆ. ಭಾವಾರ್ಥ ಅಂತ ಹೆಡ್ಡಿಂಗ್ ನಾನು ಏನ್ ಕೊಡ್ತಿಲ್ಲ ಆ ಪದ ಆ ಒಂದು ಪ್ರಶ್ನೆನಲ್ಲಿ ಇರುತ್ತೆ. ಹೇಗೆ ಸುಲಭವಾದ ವಿಧಾನ ಅಂತಂದ್ರೆ ನೋಡಿ, ಮೊದಲನೆಯ ಪದ ಪ್ರಸ್ತಾವನಾ, ಇದನ್ನ ನೀವು ಕಲಿಬೇಕು ಮಕ್ಕಳೇ, ಕಲಿದೇ ಇದ್ರೆ ಬರೀಲಿಕ್ಕಾಗಲ್ಲ. ಪ್ರಸ್ತಾವನಾ ನೋಡಿ, ಅದರಲ್ಲಿ ತುಳಸಿ ಕೆ ದೋಹೆ ತುಳಸಿದಾಸ್, ಈ ಪದ್ಯದ ಹೆಸರೇನು ತುಳಸಿ ಕೆ ದೋಹೆ, ಕವಿಯ ಹೆಸರು ತುಳಸಿ ದಾಸ್. ಇದು ಪ್ರಸ್ತಾವನಾ. ಇದು ಈ ಭಾವಾರ್ಥದ ಅಥವಾ ಈ ದೋಹೆಯ 5 ಪ್ಯಾರಾಗ್ರಾಫ್ಗಳಲ್ಲಿ ಯಾವುದೇ ಪ್ಯಾರಾಗ್ರಾಫ್ ಕೊಟ್ರು ಇದು ಒಂದು ಕಾಮನ್ ಎಲ್ಲದಕ್ಕೂ. ಇದು ಮೊದಲನೇ ಪ್ಯಾರಾಗ್ರಾಫ್ ಇದೆ, ಅವ್ರು ಲಾಸ್ಟ್ ಪ್ಯಾರಾಗ್ರಾಫ್ ಕೊಡ್ಲಿ, ಮಧ್ಯದ ಯಾವ್ದಾದ್ರು ಕೊಡ್ಲಿ, ಆದ್ರೆ ಇದಾಗೋದಿಗೆ ಇದೇ ಉತ್ತರ ಆಗಿರುತ್ತೆ. ಎರಡನೆಯದು ಸಂದರ್ಭ, ಇದನ್ನ ಬರೆಯೋದು ನೀವು ಕಲ್ತ್ಕೋಬೇಕು. ಈ 2 ಸಾಲು ಏನ್ ಕೊಟ್ಟಿದ್ರಲ್ಲ ಅದರ ಮೊದಲ ಪದ ಕಾಮ ಬರೋದಕ್ಕಿಂತ ಮುಂಚೆ ಒಂದು ವಾಕ್ಯ ಏನಿದೆ ಆ ವಾಕ್ಯವನ್ನ ಬರೀಬೇಕು. ನೋಡಿ, ಮೇಲ್ಗಡೆ 2 ಸಾಲು ಪದ್ಯ ಇದೆ, ಮುಖಿಯಾ ಮುಖ್ಸೋ ಚಾಹಿಯೇ, ಅದನ್ನಷ್ಟೇ ನೀವಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಭಾವಾರ್ಥ ಸ್ಪೆಲ್ಲಿಂಗು ನೀವು ಕಲಿದೇ ಇದ್ರು ಪರವಾಗಿಲ್ಲ, ಯಾಕಂದ್ರೆ ಪ್ರಶ್ನೆನಲ್ಲಿ ಅದಿರುತ್ತೆ, ಅದನ್ನ ಕಾಪಿ ಮಾಡ್ಕೊಳ್ಳಿ.
2 ಸಾಲು ಪದ್ಯವನ್ನ ಕೊಟ್ಟಿದ್ರಲ್ಲ ಅದನ್ನ ಹೇಗಿದೆಯೋ ಹಾಗೆ ನೀಟಾಗಿ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ವಿಶೇಷತ, ಈ ಪದ್ಯವನ್ನು ನೀವು ಕಲಿಬೇಕು. ಮುಂದಿರೋದೇನು, ಸಂದರ್ಭದಲ್ಲಿ ಮೊದಲನೆಯ ವಾಕ್ಯ ಅಷ್ಟು ಪದ ಇದಾವಲ್ಲ, 3 ಪದ, ಅದನ್ನ ಬರ್ದಿರಲ್ಲ, ಅದನ್ನೇ ಸೇಮ್ ಇಲ್ಲಿ ರಿಪೀಟ್ ಮಾಡಿದ್ರೆ ಸಾಕು. ಇದು ಯಾರಿಗೆ ಅಂತ ಹೇಳಿದೀನಿ ಸ್ಟಾರ್ಟಿಂಗ್ ಆಗಿ, ನಾನು ಬಿಟ್ಟು ಬರ್ತೀನಿ, ನಂಗೆ ಗೊತ್ತಿಲ್ಲಪ್ಪ, ಈ ಭಾವಾರ್ಥನೆ ಗೊತ್ತಿಲ್ಲ ಅಂತ ಬಿಟ್ಟು ಬರಬಾರ್ದು. ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಅಲ್ಲಿರೋದನ್ನೇ ಈ ರೀತಿ ಡಿವೈಡ್ ಮಾಡಿ ಬರೆಯೋದನ್ನ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಮಕ್ಕಳ ಯಾವುದೇ ಪ್ರಶ್ನೆಯನ್ನ ಉತ್ತರ ಬರೀದೆ ಬಿಟ್ಟು ಬರಬೇಡಿ. ಇದನ್ನ ಸುಲಭವಾಗಿ ಅಲ್ಲಿರೋದೇ ಕಾಪಿ ಮಾಡೋದನ್ನ ಇಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇದು 3 ಅಂಕಗಳಿಗೆ ಬರುತ್ತೆ. ಆಲ್ರೆಡಿ 11 ಅಂಕಗಳು ಕಲ್ತಿದ್ರಿ. ಇದು 3 ಅಂಕ ಸೇರಿಸಿದ್ರೆ 14 ಅಂಕಗಳಿಗೆ ನೀವು ಪರೀಕ್ಷೆಗೆ ತಯಾರಾದಂತೆ ಆಗತ್ತೆ. ಮತ್ತೆ ಇದಕ್ಕೆ ಓದುವಂತಹ ವಿದ್ಯಾರ್ಥಿಗಳಿಗೆ ಇನ್ನು ಒಳ್ಳೆಯ ರೀತಿಯಲ್ಲಿ ಭಾವಾರ್ಥವನ್ನ ಹೇಗೆ ಬರೀಬೇಕು, ಹೆಚ್ಚು ಅಂಕಗಳನ್ನ ಗಳಿಸುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ನೋಡಿ. ಅದರಲ್ಲಿ ವಿವರವಾದಂತಹ ಭಾವಾರ್ಥ ಇದೆ, ನೀವು ಅದನ್ನ ಕಲಿಬಹುದು. ಈಗ 14 ಮಾರ್ಕ್ಸ್ ನೀವು ರೆಡಿ ಆಗಿದ್ದೀರಾ. ಇದು ಇನ್ನು ಉಳಿದಂತಹದ್ದು 4 ಮಾರ್ಕ್ಸ್, 18 ಮಾರ್ಕ್ಸ್ ಆಗ್ಬೇಕು ಅಂದ್ರೆ ನಿಮಗೆ ಗೊತ್ತಿದೆ, ಇದು ಒಂದು ಪ್ಯಾಸೇಜ್ ಕೊಡ್ತಾರೆ. ಆ ಪ್ಯಾಸೇಜ್ ಅಲ್ಲಿ 4 ಪ್ರಶ್ನೆಗಳನ್ನ ಕೊಡ್ತಾರೆ. ಆ ಕಥೆಯನ್ನ ಓದಿ ಕೆಳಗಡೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿ ನೋಡ್ಕೊಂಡು ನೀವು ಬರೀಬೇಕು. ಇದು ಗೊತ್ತಿಲ್ದಿರೋಂಥ ವಿದ್ಯಾರ್ಥಿಗಳಿದ್ರೆ ಅವರಿಗಾಗಿ ಇದು ಬಹಳ ಸುಲಭವಾದ ವಿಧಾನ. ನಿಮಗೆ ಕತೆ ಓದಕ್ಕೂ ಬರಲ್ಲ ಕೆಲವರು ಇದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಹೇಗೆ ಈಸಿಯಾಗಿ ಇದರ ತಪ್ಪಿಲ್ದಂತೆ ಬರೆಯೋದು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಕತೆ ಓದ್ಲಿಕ್ಕೆ ಹೋಗಲ್ಲ. ಇದು ಮೊದಲನೆಯ ಪ್ರಶ್ನೆ, ಹಮಾರಿ ತರಹ ಪೇಡ್ ಪೌಧೋಂ ಪರ್ ಕಿಸ್ಕಾ ಪ್ರಭಾವ ಪಡ್ತಾ ಹೈ. ಈ ಪ್ರಶ್ನೆಯಲ್ಲಿ ನೀವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಪೇಡ್ ಪೌಧೋ ಅನ್ನುವಂತಹ ಪದ. ಪ್ರಶ್ನೆನಲ್ಲಿ ಯಾವ್ಯಾವ ಪದ ಇದೆಯಲ್ಲ ಅದೆಲ್ಲ ಪ್ರಭಾವ ಅನ್ನುವಂತ ಪದ ಇದೆ, ಪೇಡ್ ಪೌಧೆ ಇದೆ, ಕಿಸ್ಕಾ ಇದೆ, ಹಮಾರಿ ಇದೆ. ಈಗ ಅಲ್ಲಿರುವಂತ ಪದಗಳು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು 5-6 ಸಾಲುಗಳಲ್ಲಿ ಎಲ್ಲಿ ಒಂದೇ ಕಡೆ ಬರ್ತವೆ ಕಂಟಿನ್ಯೂಸ್ ಆಗಿ, ಪಕ್ಕ ಅಂತಲ್ಲ, ಒಂದ್ ಪದ ಬಿಟ್ಟು ಅವುಗಳ ಮಧ್ಯದಲ್ಲೋ ಈ 3 ಪದಗಳು ಒಂದು ಫುಲ್ ಸ್ಟಾಪ್ ಇಂದ ಮತ್ತೊಂದು ಫುಲ್ ಸ್ಟಾಪ್ ಒಳಗಡೆ ಎಲ್ಲಿ ಬರುತ್ತೆ. ಇಲ್ಲಿ ಹಮಾರಿ ಅನ್ನೋ ಮೊದಲನೇ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಪದ ಯಾವುದು, ಹಮಾರಿ ಅನ್ನೋದು ಎಲ್ಲಿದೆ, ಈ ಒಂದು ಸ್ಟೋರಿಯಲ್ಲಿ ಇದೆ, 2ನೇ ಸಾಲಿನಲ್ಲಿ ಲಾಸ್ಟ್ ಅಲ್ಲಿ ಇದೆ. ಓಕೆನಾ. ಅದಾದ್ಮೇಲೆ ಪೇಡ್ ಪೌಧೆ ಎಲ್ಲಿದೆ ಅಂತ ಗೊತ್ತು, ಅದು ಪೇಡ್ ಪೌಧೆ 2ನೇ ಸಾಲಿನಲ್ಲಿ ಮೊದಲನಲ್ಲೇನೆ ಇದೆ. ಬರ್ ಕಿಸ್ಕಾ ಪ್ರಭಾವ ಅನ್ನೋದು ಎಲ್ಲಿದೆ ಹುಡುಕ್ಬೇಕು. ಇದು ಪ್ರಭಾವ ಅಂತ ಇರ್ತಕ್ಕಂಥ 3ನೇ ಲೈನಲ್ಲಿ ಪ್ರಭಾವ ಇದೆ. ಈಗ ಪ್ರಭಾವ, ಪೇಡ್ ಪೌಧೆ, ಹಮಾರಿ ಈ 3 ಒಂದೇ ಕಡೆ ಇರೋ ಹಾಗೆ ನೋಡ್ಬೇಕು. ಅದ್ರ ಪ್ರಕಾರ ನೋಡಿದ್ರೆ 2ನೇ ಸಾಲಿನಲ್ಲಿ ಫುಲ್ ಸ್ಟಾಪ್, ಹಿಂದಿನಲ್ಲಿ ಪೂರ್ಣ ವಿರಾಮ ಅಂತ ಹೇಳಿದ್ರೆ ಒಂದು ಕಡ್ಡಿ ತರ ಸ್ಟಿಕ್ಕರ್ ಅಥವಾ ಒಂದು ಬೆರಳು ಹೆಂಗ್ ತೋರಿಸ್ತೀವೋ ಆ ರೀತಿ ಫುಲ್ ಸ್ಟಾಪ್ ಇದೆ. ಅಲ್ಲಿಂದ ಮತ್ತೆ ಪ್ರಭಾವ ಅನ್ನೋ ಪದ ಎಲ್ಲಿದೆ, ನೆಕ್ಸ್ಟ್ ಲೈನ್ ನಲ್ಲಿ ಫುಲ್ ಸ್ಟಾಪ್ ವರೆಗೂ ಇದೆ. ಸೊ ಅದರ ಉತ್ತರ ಏನು, 2ನೇ ಲೈನ್ ನಲ್ಲಿ ಅರ್ಧ ಭಾಗದಿಂದ ಹಿಡಿದು ನೆಕ್ಸ್ಟ್ 3ನೇ ಲೈನ್ ನಲ್ಲಿ ಮುಕ್ಕಾಲ್ ಭಾಗದವರೆಗೂ ಇದೆ. ಅಂದ್ರೆ 1.5 ಲೈನ್, 1/4 ಲೈನ್ ಅಷ್ಟು ಉತ್ತರ ಇದೆ. ಅದನ್ನ ನೀವಿಲ್ಲಿ ಬರಬೇಕು. ಪ್ರಭಾವ ಅನ್ನೋ ಪದ, ಹಮಾರಿ ಅನ್ನುವಂತಹ ಪದ ಅಲ್ಲಿದೆ, ಅವೆರಡನ್ನು ಸೇರಿಸಿ ಬರೆದ ಅದು ಸರಿಯಾದ ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆ, ಕಿಸ್ ವೈಜ್ಞಾನಿಕ್ ನೆ ಸಿದ್ಧ ಕಿಯಾ ಕಿ ಪೇಡ್ ಪೌಧೋ ಮೇ ಬಿ ಜೀವನ್ ಹೋತಾ ಹೇ. ವೈಜ್ಞಾನಿಕ್ ಅನ್ನೋದು ಎಲ್ಲಿದೆ ನೋಡ್ಬೇಕು. ಮೊದಲನೇ ಸಾಲಿನಲ್ಲೇ ವೈಜ್ಞಾನಿಕ್ ಅಂತ ಇದೆ, ಸಿದ್ಧ ಅನ್ನೋದು ಇದೆ, ಜೊತೆಗೆ ಪೇಡ್ ಪೌಧೋ ಮೇ ಜೀವನ್ ಹೋತಾ ಹೇ ಫುಲ್ ಸ್ಟಾಪ್ ವರೆಗೂ ಎಲ್ಲ ಅಲ್ಲೇ ಇದೆ. ಅರೆ ಇದರಲ್ಲಿ ಯಾವ ಪದ ಇಲ್ಲ, ಕಿಸ್ ಅನ್ನುವಂಥದ್ರ ಬದಲಾಗಿ ಮೇಲ್ಗಡೆ ಜಗದೀಶ್ ಚಂದ್ರ ಬಸು ಅನ್ನೋ ಪದವನ್ನ ಸೇರಿಸಿ ನೀವು ಇಲ್ಲಿವರೆಗೂ ಬರೆದ್ರೆ ಅದೆಲ್ಲ ಅಲ್ಲೇ ಇದೆ, ಸೇಮ್ ಟು ಸೇಮ್. ಅದಕ್ಕೆ ಮೊದಲ ಪದ ಸೇರಿಸಿ ಬರೀಬೇಕು. ನೆಕ್ಸ್ಟ್ 3ನೇದು, ಪೇಡ್ ಪೌಧೆ ಬಿ ಕೈಸೆ ಕಾಮ್ ಕರ್ತೆ ಹೇ. ಪೇಡ್ ಪೌಧೆ 2-3 ಕಡೆ ಇದೆ, ಕಾಮ್ ಅನ್ನುವಂತಹ ಪದ ಎಲ್ಲಿದೆ ನೋಡಿ. ಫಸ್ಟ್ 2 ಲೈನ್ ನಲ್ಲಿ 3 ಲೈನ್ ನಲ್ಲಿ ಮುಗಿದೋಯ್ತು ಉತ್ತರ. ಈಗ 3ನೇ ಲೈನ್ ಅಲ್ಲಿ ನೋಡಿದ್ರೆ ಕಾಮ್ ಅನ್ನೋ ಪದ 4ನೇ ಲೈನ್ ಅಲ್ಲಿ ಮಧ್ಯದಲ್ಲಿ ಇದೆ. ಹಾಗಾಗಿ ಅಲ್ಲಿನ ಫುಲ್ ಸ್ಟಾಪ್ಗಳು ಅದಕ್ಕಿನ್ನ ಹಿಂದಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಫುಲ್ ಸ್ಟಾಪ್ ಎಲ್ಲಿದೆ, ಪ್ರಭಾವ ಆದ್ಮೇಲೆ ಫುಲ್ ಸ್ಟಾಪ್ ಆದ್ಮೇಲೆ ಇದೆಯಲ್ಲ ಅಲ್ಲಿಂದ ಕಾಮ್ ಕರ್ತೆ ಹೇ ವರೆಗೂ ಮಾರ್ಕ್ ಮಾಡ್ಕೋಬೇಕು. 4ನೇ ಪ್ರಶ್ನೆ, ಪ್ರಯೋಗೋं से सिद्ध किया कि पेड़ पौधों में क्या होता है. ಹೌದಾ, ಈಗ ನೀವೇನ್ ನೋಡ್ಬೇಕು, ಪ್ರಯೋಗ ಎಲ್ಲಿದೆ ನೋಡ್ಬೇಕು, ಸಿದ್ಧ ಎಲ್ಲಿದೆ ನೋಡ್ಬೇಕು, ಪೇಡ್ ಪೌಧೆ ಅಂತ ಎಲ್ಲಿದೆ, 3 ಎಲ್ಲಿ ಸಿಗುತ್ತೆ ನೋಡ್ಬೇಕು. ಇಲ್ಲೆಲ್ಲಿದೆ, ಮೊದಲನೇ ಲೈನ್ ಅಲ್ಲಿ ಇದೆ, ಪ್ರಯೋಗ ದ್ವಾರ ಸಿದ್ಧ ಕರ್ ದಿಯಾ ಕಿ ಪೇಡ್ ಪೌಧೋ ಮೇ ಬಿ ಜೀವನ್ ಹೋತಾ ಹೇ. ಹಾಗಾದ್ರೆ ನೀವು ಕೇಳ್ಬಿಡುತ್ತೆ 2ನೇದಕ್ಕೂ ಅದೇ ಆನ್ಸರ್ ಇದೆಯಲ್ಲ ಅಂತ. 2ನೇ ಆನ್ಸರ್ ಅಲ್ಲೇನು, ಮೊದಲನೆಯ ಪದ ಇಂಪಾರ್ಟೆಂಟ್, ಇನ್ನೆಲ್ಲ ಪ್ರಶ್ನೆನಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆನಲ್ಲಿ ಕೊನೆಯ ಒಂದು ಪದ ಏನಿದೆ ಅಂತ ಕೇಳಿದ್ರೆ, ಹಾಗಾಗಿ ಮೊದಲನೆಯ ಸಾಲಿನಲ್ಲಿ ಇರ್ತಕ್ಕಂತಹ 2ನೇಯ ಲೈನ್ ಅನ್ನ ನೀವು ಇದಕ್ಕೆ ಉತ್ತರವಾಗಿ ಬರೀಬೇಕು. ಅರ್ಥ ಆಯ್ತಾ? ಈ ರೀತಿ ನೀವು ಎಲ್ಲ ಇದೇ ತರದಲ್ಲ, ಪ್ರಶ್ನೆಗಳಲ್ಲಿರುವ ಪದಗಳು ಆ ಒಂದು ಪ್ಯಾರಾಗ್ರಾಫ್ ನಲ್ಲಿ ಎಲ್ಲಿರುತ್ತೆ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ಉತ್ತರವನ್ನ
ಮುಗಿದ ನಂತರದ ಫುಲ್ ಸ್ಟಾಪ್, ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿನ ಫುಲ್ ಸ್ಟಾಪ್ ಅಲ್ಲಿ ನೋಡ್ಕೊಂಡು ಹುಡುಕಿದ್ರೆ, ಯಾಕಂದ್ರೆ ಟೈಮ್ ಇರುತ್ತೆ, ನೀವು ಎಲ್ಲವನ್ನೂ ಬರೀಲಿಕ್ಕಾಗಲ್ಲ, ಆಗ ಬಹಳ ಸುಲಭವಾಗಿ ನೀವು ಅಂಕವನ್ನ ಗಳಿಸಬಹುದು. ಇದು 4 ಮಾರ್ಕ್. ಒಟ್ಟು ನೀವು 18 ಮಾರ್ಕ್ ರೆಡಿ ಆದಂಗಾಯ್ತು. ಇದನ್ನೇನ್ ರೆಡಿ ಆಗೋಗಿಲ್ಲ, ಅಲ್ಲಿರೋದನ್ನ ನೋಡ್ಕೊಂಬರ್ರಿಯೋ ಐಡಿಯಾ ಅಷ್ಟೇ ನಾನು ಕೊಟ್ಟಿದ್ದೀನಿ, ಹೌದಲ್ವಾ? ಇದಕ್ಕಿಂತ ಮುಂಚೆ 2 ಪದ್ಯ, 1 ಭಾವಾರ್ಥ ಮತ್ತೆ 1 ಲೆಟ್ ರೈಟಿಂಗ್ ಅನ್ನ ಕೊಟ್ಟಿದ್ದೀನಿ. ಅದು 14 ಮಾರ್ಕು ಪ್ಲಸ್ ಇದು 4 ಮಾರ್ಕು ಬಂದೇ ಬರ್ತದೆ. ನೋಡ್ಕೊಂಡೆ ಮ್ಯಾಚ್ ಮಾಡೋದಲ್ವಾ, ಈಸಿಯಾಗಿ ಆಗತ್ತೆ. ನೆಕ್ಸ್ಟ್ ಇದಾದ ನಂತರ ಪಾಠಗಳು, 17 ಪಾಠಗಳಿದಾವೆ. 17 ಪಾಠಗಳಂತೂ ಕಲೀಲಿಕ್ಕಾಗಲ್ಲ, ಅಟ್ಲೀಸ್ಟ್ 1 4 ಪಾಠ ಕಲಿಬಹುದಲ್ವಾ? ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಲಾಂಗ್ ಆನ್ಸರ್ ಬರುವಂತಹ ಪಾಠಗಳೇ ಆಗಿರೋದ್ರಿಂದ ನಾನು ನಿಮ್ಗೆ ಮೊದಲನೇದೇನು ಕೊಡ್ತೀನಿ ಗೊತ್ತಿದೆ. ಪಾಠದ 3ನೆಯ ಪಾಠ ಯಾವ್ದಿದೆ, ಗಿಲ್ಲು ಇದೆ. ಈ ಪಾಠದಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ನಾನು ನಿಮ್ಗಿಲ್ಲಿ ಹೇಳ್ಕೊಡ್ತೀನಿ, ಇಂಪಾರ್ಟೆಂಟ್ ಅಂತೇಳಿ. ಆ 4 ಪ್ರಶ್ನೆ ಕಲಿತ್ರೆ ನಿಮ್ಗೆ 6 ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ರೆಡಿಯಾಗಿ ಮಾಡಿದಂತೆ ಆಗತ್ತೆ. ಹೇಗೆ ಅಂತೀರಾ ನೋಡಿ. ಮೊದಲನೇದು, ಲೇಖಿಕಾ ಕೋ ಚೌಂಕಾನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ಹೈ. ನಿಮ್ಗೆ ಯಾವುದೇ ಅಕ್ಷರ ಓದಕ್ ಬರ್ಲಿಲ್ಲ ಅಂದ್ರು ಬೋಲ್ಡ್ ಮಾಡಿದ್ದೀನಲ್ವಾ, ಚೌಂಕಾನೆ, ಆ ಪದವನ್ನ ಗುರುತಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಥವಾ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಪದ ಬಂತು ಅಂದ ತಕ್ಷಣ ನೀವು ಈ ಪಾಯಿಂಟ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ಬರಿಬೇಕು. ಫೂಲ್ದಾನ್ಕೆ ಫೂಲೋಮೆ ಚಿಪ್ ಜಾತಾತ. ಫಸ್ಟ್ ಆಫ್ ಆಲ್ ಚೌಂಕಾನ ಅಂದ್ರೆ ಏನು, ಬೆಚ್ಚ ಬೀಳಿಸೋದು. ಬೆಚ್ಚ ಬೀಳಿಸೋದು ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ, ಸಡನ್ ಆಗಿ ಗೊತ್ತಿಲ್ಲಂಗೆ ಕೈಟಾಗಿ ಏನಾದ್ರು ಭಯ ಆಯ್ತು ಅಂದ್ರೆ ನಾವು ಬೆಚ್ಚ ಬೀಳಿಸೋದು. ಈ ಲೇಖಕಿಯನ್ನ ಬೆಚ್ಚ ಬೀಳಿಸಿದ್ದು ಹೇಗೆ ಈ ಗಿಲ್ಲು ಅಥವಾ ಅಳಿಲು ಅಂದ್ರೆ, ಫೂಲ್ದಾನ್ಕೆ ಫೂಲೋಮೆ, ವಾಸ್ ಒಳಗಡೆ ಹೂವು ಇಟ್ಟಿರ್ತೀವಿ, ಸಡನ್ ಆಗಿ ಹೂ ಎತ್ಕೊಳಕ್ ಹೋದಾಗ ಅಲ್ಲಿ ಪುದಕ್ಕಂತ ಬಂದ್ಬಿಟ್ಟು ಏನಾಗುತ್ತೆ, ಬೆಚ್ಚ ಬಿದ್ದಂಗ ಆಗುತ್ತೆ. ಅದಕ್ಕೆ ಫೂಲ್ದಾನ್ಕೆ ಫೂಲೋಮೆ ಚಿಪ್ ಜಾತಾತ. 2ನೇ ಪ್ಯಾರಾಗ್ರಾಫ್, 2ನೇ ಸೆಂಟೆನ್ಸು, ಪರ್ದೆಗೆ ಚುನ್ನಟ್ ಮೇ ಚಿಪ್ ಜಾತದ. ಪರ್ದ ಅಂದ್ರೆ ಸ್ಕ್ರೀನ್, ಚುನ್ನಟ್ ಅಂತ ಹೇಳಿದ್ರೆ ಫ್ರಿಲ್ಸ್ ಅಲ್ವಾ, ಅಗ್ಲ ಮಾಡಿದ್ರೆ ಲೈನ್ ಆಗಿರುತ್ತೆ, ಸೈಡ್ ತಿಳಿದ್ರೆ ಎಲ್ಲ ನರಿಗೆ ಬರುತ್ತೆ. ಆ ನರಿಗೆಯನ್ನ ಚುನ್ನಟ್ ಅಂತ ಕರೀತಾರೆ, ಅಲ್ಲಿ ಬಚ್ಚಿಟ್ಕೊಂತಿತ್ತು. ಮತ್ತೊಂದು, ಸೋನು ಜೂಹಿ ಕಿ ಪತ್ತಿಯೋಮೆ ಚಿಪ್ ಜಾತದ. ಸೋನ್ ಜೂಹಿ ಅಂದ್ರೆ ಈ ಪಾಠದಲ್ಲಿ ಬರುವಂತಹ ಸೋನು ಜೂಹಿ ಅಂದ್ರೆ ಸಂಪಿಗೆಯ ಮರ, ಅದ್ರ ಹೆಸರೇನು ಸೋನು ಜೂಹಿ. ಪತ್ತಿಯೋಮೆ ಅಂದ್ರೆ ಸಂಪಿಗೆಯ ಮರದ ಎಲೆಗಳಲ್ಲಿ ಮುಚ್ಚಿಟ್ಕೊಂತಿತ್ತು. ಯಾವ ರೀತಿ ಚೌಂಕಾನ ಅಂತ, ಚೌಂಕಾನ ಪದ ಇತ್ತು ಅಂದ್ರೆ ಈ 3 ಪಾಯಿಂಟ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿ 2 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೊಂದು, ಅದೇ ಪಾಠದ ಮತ್ತೊಂದು ಪ್ರಶ್ನೆ ಆಕರ್ಷಿತ್. ನಾನು ಪೂರ್ತಿ ಪ್ರಶ್ನೆ ಓದ್ತಿಲ್ಲ, ನಿಮ್ಗೆ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಮೇನು ಇದು ಬಂತ ಈ ಪದಗಳು ಇತ್ತು ಅಂದ್ರೆ ನೀವು ಇದನ್ನೇ ಬರೆಯಬೇಕು, ಬೇರೆ ಏನೇನೋ ಬರೆಯುವಾಗಿಲ್ಲ. ಆಕರ್ಷಿತ್ ಅನ್ನೋ ಪದ ಬೋಲ್ಡ್ ಆಗಿದೆಯಲ್ಲ, ಅದ್ರಲ್ಲಿರೋದು ಏನ್ ಬರೀತೀರ ಅದಕ್ಕೆ ಕಲ್ತ್ಕೋಬೇಕು ಅಂದ್ರೆ, ಪ್ಯಾರ್ ತಕ್ ಆಕಾರ. ಲೇಖಕಿ ಕುತ್ಕೊಂಡು ಟೇಬಲ್ ಮೇಲೆ ಬರಿತಾ ಇದ್ದಾಳೆ, ಆಕೆಯನ್ನ ಆಕರ್ಷಣೆ ಮಾಡ್ಲಿಕ್ಕೆ ಈ ಗಿಲ್ಲು ಏನ್ ಮಾಡ್ತಿತ್ತು ಅನ್ನೋದು ಈ ಪ್ರಶ್ನೆಗೆ ಉತ್ತರ. ಟೇಬಲ್ ಮೇಲೆ ಚೇರ್ ಮೇಲೆ ಕುತ್ಕೊಂಡು ಬರೀತಿದ್ರೆ ಚೇರ್ ಹತ್ರ ಕಾಲ್ ಹತ್ರ ಬರ್ತಿತ್ತು. ಪ್ಯಾರ್ ತಕ್ ಆಕರ್, ಕಾಲಿನವರೆಗೆ ಬಂದು ಸರ್ಸೆ ಪರದೆ ಪರ ಚढ़ ಜಾತಾರೆ. ಸ್ಕ್ರೀನ್ ಹಾಕಿರ್ತಾರಲ್ಲ ಡೋರ್ಗೆ ಅಥವಾ ವಿಂಡೋಗೆ, ಆ ಸ್ಕ್ರೀನ್ ಇಟ್ಕೊಂಡು ಅಳಿಲತ್ತದೋಡಿಲ್ಲ, ಸರ್ ಅಂತ ಫಾಸ್ಟ್ ಆಗಿ ಪರ್ದೆ ಪರ ಚढ़ ಜಾತಾ ಅಂತ ಹೇಳಿದ್ರೆ ಆ ಸ್ಕ್ರೀನ್ ಮೇಲೆ ಹತ್ತಿತ್ತು. ಉಸಿ ತೇಜಿ ಸೆ ಉತ್ತರ್ತ, ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆ ಇಳಿತಿತ್ತು. ಚಡನ ಅಂದ್ರೆ ಹತ್ತೋದು, ಉತ್ತರ್ನ ಅಂದ್ರೆ ಇಳಿಯುವುದು. ತೇಜಿ ಅಂದ್ರೆ ವೇಗವಾಗಿ ಇಳಿತಿತ್ತು. ಫಸ್ಟ್ ಹತ್ತಿತ್ತು, ಆಮೇಲೆ ಇಳಿತಿತ್ತು. ಈ ಕ್ರಮ ಎಲ್ಲಿವರೆಗೂ ನಡೀತಿತ್ತು? ಯಹ ಕ್ರಮನ ಮೇಲೆ ಹತ್ತದು, ಇಳಿಯೋದು, ಚಡ್ನ ಉತ್ತರ್ನ. ಈ ಕ್ರಮ ಲೇಖಿಕಾ ಉಸೆ ಪಕಡ್ನೆ ಕೆ ಲಿಯೆ ನಹಿ ಉತ್ತಿ. ಆಕೆ ಎದ್ದು ಅದನ್ನು ಹಿಡ್ಕೊಂಡ್ಲಿಕ್ಕೆ ಎಲ್ಲಿವರೆಗೂ ಪ್ರಯತ್ನ ಪಡೋದಿಲ್ವೋ ಅಲ್ಲಿವರೆಗೂ ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಾನೆ ಇರ್ತದೆ. ತಬ್ ತಕ್ ಚಲ್ತಾ. ಈ 2 ಪ್ರಶ್ನೆಗೆ ಉತ್ತರ ಜೊತೆ ಇದನ್ನ ನೀವು ಕಲಿಯುವುದು. ಕಷ್ಟ ಆದ್ರೆ ಬಿಟ್ಬಿಡಿ, ಫೋರ್ಸ್ ಇಲ್ಲ. ಇವೆರಡನ್ನು ಇಷ್ಟನ್ನ ಕಲ್ತ್ಕೊಳ್ಳಿ. ಇವೆರಡರ 2 ಮಾರ್ಕ್ಗೆ ಇದನ್ನ ಕೊಡ್ತಾರೆ. ಇನ್ ಕೇಸ್ ಇವೆರಡು ಕೊಡ್ಲಿಲ್ಲ, 3 ಅಂಕದ ಪ್ರಶ್ನೆ ಕೇಳಿದ್ರು ಅಥವಾ 4 ಅಂಕದ ಪ್ರಶ್ನೆ ಕೇಳಿದ್ರೆ ಈ ರೀತಿ ಕೇಳ್ತಾರೆ. ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ. ಕಾರ್ಯಕಲಾಪ ಅದು ಬೋಲ್ಡ್ ಲೆಟರ್ ಮಾಡಿದೀನಿ. ಆ ಬೋಲ್ಡ್ ಲೆಟರ್ ಇರೋ ಪದ ನಿಮ್ಗೆ ಕಣ್ಣು ಕಾಣಿಸ್ತಾ? ಈ ಚೌಂಕಾನ ಅನ್ನೋದು ಆಕರ್ಷಿತ ಅನ್ನೋದು, ಇವೆರಡಕ್ಕೂ ಪಾಯಿಂಟ್ ಬರ್ತದೆ. ಇದ್ರಲ್ಲಿ 3 ಪಾಯಿಂಟ್, ಅದ್ರಲ್ಲಿ 3 ಪಾಯಿಂಟ್. ಆ 6 ಪಾಯಿಂಟ್ ಅನ್ನ ಸೇರಿಸಿ ಇದಕ್ಕೆ ಬರೆದ್ರೆ 3 ಮಾರ್ಕಿನ ಅಥವಾ 4 ಮಾರ್ಕಿನ ಅಂಕಕ್ಕೆ ನೀವು ಉತ್ತರ ಬರದ ಹಾಗೆ ಆಗುತ್ತೆ. ನೀವು ಕಲಿಯೋದೆರಡೇ ಪ್ರಶ್ನೆ, ಆದ್ರೆ 3 ಅಂಕದ ಅಂಕಕ್ಕೆ ಅಥವಾ 4 ಅಂಕಕ್ಕೆ ನೀವು ಉತ್ತರವನ್ನ ಬರೀಬಹುದು ಕೇವಲ 6 ಪಾಯಿಂಟ್ ಅಲ್ಲಿ. ಓಕೆನಾ? ಇದೇ ಪಾಠದ 2 ಪ್ರಶ್ನೆಗಳನ್ನ ಕೊಡ್ತೀನಿ ನೋಡಿ. ಲೇಖಿಕ ಗಿಲ್ಲುಗೆ ಪ್ರಾಣ ಕೈಸೆ ಬಚಾಯಿ. ಇದ್ರಲ್ಲೂ ಪ್ರಾಣ ಕೈಸೆ ಬಚಾಯಿ, ಪ್ರಾಣ ಅನ್ನೋದು ಬಂದ ತಕ್ಷಣ ಏನ್ ಮಾಡ್ಬೇಕು? ಲೇಖಕಿ ಆ ಗಿಲ್ಲುವನ್ನ ಹೇಗೆ ರಕ್ಷಣೆ ಮಾಡಿದ್ಲು ಅನ್ನೋದು ನೀವು ತಿಳ್ಕೊಬೇಕು. ಮೊದಲನೇದಾಗಿ ಏನ್ ಮಾಡ್ತಾಳ ಅವಳದನ್ನ, ಹೋಲೆಸೆ ಊಟಾಕರ್ ಕಮರೆ ಮೇಲಾಯಿ. ಹೋಲೆ ಅಂತ ಹೇಳಿದ್ರೆ ನಿಧಾನವಾಗಿ, ಊಟಾಕರ್ ಅಂದ್ರೆ ಎತ್ತುಕೊಂಡು, ಕಮರೆ ಮೇಲಾಯಿ, ಕಮರೆನ ರೂಮ್ಗೆ ತಗೊಂಬರ್ತಾಳೆ. ರೂಯಿಸೆ ರಕ್ತ ಪಂಚ. ರೂಯಿ ಅಂದ್ರೆ ಕಾಟನ್ ಅಥವಾ ಹತ್ತಿ ಅಂತ ಹೇಳ್ತೀವಲ್ಲ, ಅದರಿಂದ ರಕ್ತವನ್ನ ಒರೆಸಳೆ. ಪೋಂಚನ ಅಂದ್ರೆ ಒರೆಸೋದು.
ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ್, ಪೆನ್ಸಿಲಿನ್ ಅನ್ನುವ ಹೆಸರಿನ ಔಷಧಿಯನ್ನ ಹಾಕ್ತಾಳೆ. 2-3 ಬೂಂದ್ ಪಾನಿ ಟಪಕಾಯ, 1-2-3 ಹನಿ ನೀರನ್ನ ತೊಟ್ಟಿಡಿಸ್ತಾಳೆ. ಅದು ಸ್ವಸ್ಥವಾಗೋಗುತ್ತೆ. ಅದು ವಹ ಸ್ವಸ್ಥ ಹೋಗ್ಯ, 1-2 ದಿನದಲ್ಲಿ ಸ್ವಸ್ಥವಾಗುತ್ತೆ. ಅದು ಪ್ರಾಣವನ್ನ ಈ ರೀತಿ ರಕ್ಷಣೆ ಮಾಡಿದ್ಲು. ನೆಕ್ಸ್ಟ್ ಅಂತಿಮ ದಿನ. ಅಂತಿಮ ದಿನ ಅಂದ ತಕ್ಷಣ ಕೊನೆಯ ದಿನಗಳು. ಯಾವ್ದ್ರದ್ದು? ಗಿಲ್ಲುವಿನ ಕೊನೆಯ ದಿನಗಳು ಹೇಗಿತ್ತು ಅನ್ನೋದು ಅರ್ಥ. ಅದು ಸುಬಹ ಸೆ ಕುಚ್ ನಹಿ ಕಾಯ, ಬೆಳಗ್ಗೆಯಿಂದ ಅದು ಏನನ್ನು ತಿನ್ಲಿಲ್ಲ. ನ ಬಾಹರ್ ಗಯ, ಆಟ ಆಡ್ಲಿಕ್ಕೆ ಹೊರಗಡೆ ಹೋಗ್ಲಿಲ್ಲ. ಪಂಜೆ ठंडे पड़ने लगे, ಪಂಜೆಯನ್ನ ನಮ್ಮ ಮುಷ್ಟಿ ಅಂಗೈ ಎಲ್ಲ ತಣ್ಣಗಾಗತ್ತಲ್ಲ, ಹಾಗೆ ಅದರ ಅಂಗೈನೂ ಸಹ ತಣ್ಣಗಾಯ್ತು. ಹೀಟರ್ ಸೆ ಉಷ್ಣತಾ ದಿ, ಹೀಟರ್ ಇಂದ ಲೈಟ್ ಟಾರ್ಚ್ ಅಥವಾ ಮತ್ತೊಂದು ಉಷ್ಣತೆ ಹೀಟ್ ಕೊಡುವಂತಹ ಒಂದು ವಸ್ತುವಿನಿಂದ ಲೇಖಕಿ ಅದಕ್ಕೆ ಹೀಟ್ ಮಾಡ್ತಾ ಬಿಸಿ ಮಾಡೋದಕ್ಕೆ ಪ್ರಯತ್ನಿಸ್ತಾಳೆ. ಸುಬಹ ಕಿ ಪೆಹಲಿ ಕಿರಣ ಕೆ ಸಾಥ್ ಮರ್ ಗಯ, ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೂರ್ಯನ ಮೊದಲ ಕಿರಣದೊಂದಿಗೆ ಅದು ಮರಣವನ್ನ ಹೊಂದುತ್ತೆ. ಇದು ಕೊನೆಯ ದಿನಗಳು. ಈ ವಾಕ್ಯವನ್ನು ಅವಳು ಏನೆಲ್ಲ ಕಲಿಸ್ತಾಳೆ ಅನ್ನೋದು ಇದರಲ್ಲಿದೆ ನೋಡಿ. ಕಲಿತೀರಾ, ಕಲಿತ್ರೆ ಒಳ್ಳೇದು, ಇನ್ನೂ ಉಪಯೋಗ ಆಗುತ್ತೆ. ಈ 2 ಪ್ರಶ್ನೆಗಳ ಬದಲಾಗಿ 2 ಮಕ್ಕಳು ಮಾತ್ರ ಇವನ್ ಕೇಳ್ತಾರೆ. ಇದು 3 ಅಥವಾ 4 ಅಂಕಗಳಿಗೆ. ನೆಕ್ಸ್ಟ್ ಮಹಾದೇವಿ ವರ್ಮಕ್ಕೆ ಮಮತಾ ಕಾ ವರ್ಣನ್ ಕೀಜಿಯೇ. ಮಮತಾ ಅಂತ ಬಂತು ಅಂದ್ರೆ ಈ ಒಂದು 4 8 ಪಾಯಿಂಟ್ ಅನ್ನ ಬದ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕಟ್ಟಿಟ್ಟ ಬುದ್ಧಿ. ಒಟ್ಟು ಈ ಗಿಲ್ಲು ಪಾಠದಿಂದ 4 ಪ್ರಶ್ನೆಗಳಿರೋದು. ಇವನ್ನ ನೀಟಾಗಿ ಕಲ್ತ್ಕೊಂಡ್ರೆ 3 ಅಂಕ 4 ಅಂಕ ಕೊಟ್ಟರೆ 2 ಬರೆದ್ರೆ ನೀಟಾಗಿ ಮಾರ್ಕ್ಸ್ ಅನ್ನ ನೀವು ಪಡ್ಕೋಬಹುದು. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ. ನಾನು ಒಂದು 3 ಪಾಠದ ಕೊಡ್ತಾ ಇರೋದಿಲ್ಲಿ, ನಿಮಗೆ ಎಲ್ಲಾ ಪಾಠದ್ದು ಕೊಡ್ತಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಠ ಅಂದ್ರೆ ಇಂಟರ್ನೆಟ್ ಕ್ರಾಂತಿ. ಇದರಲ್ಲಿ 6 ಪ್ರಶ್ನೆಗಳಿದೆ, ಅದರ 4 ಇದರಲ್ಲಿ 6 ಪ್ರಶ್ನೆಗಳು. ಇಂಪಾರ್ಟೆಂಟ್ ಅನ್ನೋದು ಎಲ್ಲವನ್ನ ಓದಿದ್ರೆ ಆಗೋದಿಲ್ಲ ನಿಮ್ಗಳ ಕೈನಲ್ಲಿ. ಹಾಗಾಗಿ ಏನ್ ಓದಿದ್ರೆ ಏನ್ ಮಾರ್ಕ್ಸ್ ಬರುತ್ತೆ ಅಷ್ಟೇ, ಇದನ್ನ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ, ಈ ಗಿಲ್ಲು ಪಾಠದ ಏನ್ ತೋರಿಸೋದಲ್ಲ ಅದರದ್ದು ಕನ್ನಡದ ಎಕ್ಸ್ಪ್ಲನೇಷನ್ ಅನ್ನ ನನ್ನ ಯೂಟ್ಯೂಬ್ ಲಿಂಕ್ ಅಲ್ಲಿ ಇದೆ, ನೀವು ನೋಡ್ಕೋಬಹುದು. ಇಂಪಾರ್ಟೆಂಟ್ ಆಗಿ ಕೇಳಬಹುದಾದಂತ ಪ್ರಶ್ನೆ, ಈ ಗವರ್ನೆನ್ಸ್ ಕ್ಯಾ ಹೇ. ಈ ಗವರ್ನೆನ್ಸ್ ಅಂತ ಕೊಟ್ರೆ ಸಾಕು, ನೀವು ಬರಿಬೇಕಾಗಿರೋದು ಇಷ್ಟೇ. ಸರ್ಕಾರಿ ಕಾಮಕಾಜ್ ಗೊತ್ತಿದೆ, ಸರ್ಕಾರದ ಕೆಲಸಗಳ ಅಭಿಲೇಖ ವಿವರಣ್ ಆದೇಶ್ ಆದಿ ಕೋ ಯಥಾವತ್ ಲೋಗೋಂಕೋ ಸೂಚಿತ್ ಕರ್ನ. ಸರ್ಕಾರಿ ಕೆಲಸದ ಅಭಿಲೇಖನ, ಅವ್ರಿಗೊಂದು ಲೆಟರ್ ಬಂದಿರುತ್ತೆ, ಅದು ಅದರ ವಿವರಣೆ ಮತ್ತೆ ಆರ್ಡರ್, ಆದೇಶನ ಆರ್ಡರ್ ಕಾಪಿ ಏನೆಲ್ಲ ಇರುತ್ತೆ ಅದನ್ನ ಹೇಗೆ ಗೌರ್ಮೆಂಟ್ ಅವ್ರು ಕಳಿಸಿರ್ತಾರೋ ಯಥಾವತನ ಇದ್ದದನ್ನ ಇದ್ದ ಹಾಗೆ ಲೋಗೋಂಕೋ ಜನರಿಗೆ ಸೂಚನೆ ಕೊಡುವುದನ್ನೇ ನಾವು ಈ ಗವರ್ನೆನ್ಸ್ ಅಂತ ಕರಿತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಪ್ರಶಾಸನ ಪಾರದರ್ಶಕ ಬಂತಹ, ಆಡಳಿತ ಪಾರದರ್ಶಕವಾಗಿ ಇರುತ್ತೆ. ಅಂದ್ರೆ ಏನು, ಅಲ್ಲಿ ಏನ್ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದೆಯೋ ಅದೇ ಇಲ್ಲೂ ನಡೀತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಈಸಿ ಸಿಂಪಲ್ ಆಗಿರುವಂತಹ 2-3 ವಾಕ್ಯ. ನೆಕ್ಸ್ಟ್ ಇನ್ನೊಂದು ಸೋಷಿಯಲ್ ನೆಟ್ವರ್ಕಿಂಗ್. ಏನ್ ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ಸಾಮಾಜಿಕ ಜಾಲತಾಣ. ನಿಮ್ಗೆ ಗೊತ್ತಿರುವಂತ ವಿಷಯನೇ. ಪೂರೇ ವಿಶ್ವಕ್ಕೂ ಏಕ್ ಗಾಂವ್ ಸಾ ಬನಾ ದಿಯಾ, ಇಡೀ ವಿಶ್ವವನ್ನ ಒಂದು ಹಳ್ಳಿಯಾಗಿ ಮಾಡಿದೆ. ಹೇಗೆ ಹಳ್ಳಿಯಾಗಿ ಮಾಡಿದೆ ಅಂದ್ರೆ, ವಿದೇಶದಲ್ಲಿರ್ಲಿ ಪಕ್ಕದ ಮನೆಯಲ್ಲಿರ್ಲಿ ಫೇಸ್ಬುಕ್ ನೋಡಿದಿರಲ್ವ ನೀವೆಲ್ಲ ಒಂದೇ ಕಡೆ ಇದ್ದಂಗೆ ಅನ್ಸುತ್ತಲ್ಲ, ಅದಕ್ಕಾಗಿ ಈ ಪದವನ್ನ ಬಳಸಿದ್ದಾರೆ. ಸೋಷಿಯಲ್ ನೆಟ್ವರ್ಕಿಂಗ್ ಗೆ ಕೈ ಸೈಟ್ಸ್ ಗೊತ್ತಿದೆಯಲ್ಲ, ವೆಬ್ ಸೈಟ್ ಅಂತ ಕೇಳಿದ್ರಲ್ಲ, ಸೋಷಿಯಲ್ ನೆಟ್ವರ್ಕ್ ಇಂದು ಬಹಳಷ್ಟು ಸೈಟ್ಸ್ ಗಳಿದೆ. ಯಾವ್ಯಾವುದು ಅಂದ್ರೆ ಜೈಸೆ ಫೇಸ್ಬುಕ್, ನಿಮಗೆ ಚಿರಪರಿಚಿತವಾದಂತದ್ದು. ಆರ್ಕುಟ್, ಲಿಂಕ್ ಲೈನ್, ಟ್ವಿಟರ್, ಈಗ ಇನ್ಸ್ಟಾಗ್ರಾಮ್ ಬೇರೆ ಇದೆ ಅಲ್ಲ, ಇವೆಲ್ಲ ನಿಮಗೆ ಗೊತ್ತಿದೆ. ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿರೋರೆಲ್ಲ ನಿಮ್ಗೆ ಪರಿಚಯ ಆಗಿರ್ತಾರೆ, ಫ್ರೆಂಡ್ ಆಗಿರ್ತಾರೆ. ಇದು ಸೋಷಿಯಲ್ ಸಾಮಾಜಿಕ ಜಾಲತಾಣ, ಎಲ್ಲರೂ ಒಟ್ಟಿಗೆ ಸೇರಿ ಪರಿಚಯ ಮಾಡ್ತಾರೆ. ಇದರಿಂದ ಏನ್ ಲಾಭ ಅಂದ್ರೆ, ದೇಶ ವಿದೇಶಕ್ಕೆ ಖಾನ್ ಪಾನ್, ದೇಶ ವಿದೇಶಗಳೆಲ್ಲ ಬಳಸುವಂತಹ ಅಡಿಗೆ ಊಟಗಳು, ಅಲ್ಲಿನ ಸಂಸ್ಕೃತಿ, ರಹನ್ ಸಹನ್ ಹೇಗಿದ್ದಾರೆ, ವೇಷಭೂಷ, ಅವರ ಉಡುಗೆ ತೊಡುಗೆಗಳು ಏನು ಅನ್ನೋದನ್ನ ನಾವು ಬೇಗ ತಿಳ್ಕೊಂಡು ಅವರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಇದೇ ಸೋಷಿಯಲ್ ನೆಟ್ವರ್ಕಿಂಗ್. ನೆಕ್ಸ್ಟ್ ಇದೇ ಪಾಠದ ಮತ್ತೆ ಮುಂದುವರಿದ ಪ್ರಶ್ನೆಗಳನ್ನ 3ನೇ ಪ್ರಶ್ನೆ, ವಿಡಿಯೋ ಕಾನ್ಫರೆನ್ಸ್. ಇದಂತೂ ಇವಾಗ ಮೊದಲು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಈಗಂತೂ ಗೊತ್ತಾಗಿದೆ. ಯಾಕೆಂದ್ರೆ ಝೂಮ್ ಅನ್ನೋದು ಕೇಳಿದ್ರೆ, ಝೂಮ್ ಮೀಟಿಂಗ್. ಎಲ್ಲರೂ ಮನೆಯಲ್ಲಿ ನಮ್ಮ ಮೊಬೈಲ್ ಇಟ್ಕೊಂಡು ಕುತ್ಕೊಂತೀವಿ, ಟೀಚರ್ ಪಾಠ ಮಾಡ್ತಾರೆ, ನಾವು ಕೇಳ್ತೀವಿ, ಆನ್ಸರ್ ಕೊಡ್ತೀವಿ. ಇದೇನೆ ಇದಕ್ಕೆ ಉತ್ತರ. ವಿಡಿಯೋ ಕಾನ್ಫರೆನ್ಸ್ ಏಕ್ ಜಗಹ बैठकर, ನೀವು ನಿಮ್ ಮನೆಯಲ್ಲಿ ಕುತ್ಕೊಂತೀರಾ. 8-10 ಪರ್ದೆ ಪರ್ ಉನ್ಕೆ ಸಾಥ್ ಬಾತೆ ಕರ್ನಾ, 8-10 ಜನಗಳ ಜೊತೆಗೆ ಸ್ಕ್ರೀನ್ ಮೇಲೆ ನಾವು ಮಾತಾಡೋದನ್ನ ಕೇಳಬಹುದು, ನಾವು ಮಾಡೋದನ್ನ ನೋಡ್ಬೋದು. ನೀವು ವಿಡಿಯೋ ಕಾಲ್ ಆಗ್ತಿರಲ್ಲಪ್ಪ, ವಿಡಿಯೋ ಕಾನ್ಫರೆನ್ಸ್, ಆ ರೀತಿಯಲ್ಲಿ ಉನ್ಕೋ ದೇಕರ್ ಉನ್ಕಿ ಬಾತೆ ಸುನ್ನ, ಅವರನ್ನು ನೋಡ್ಕೊಂತ ಅವ್ರ ಜೊತೆ ಮಾತನಾಡುವಂತಹದ್ದು. ಇದನ್ನೇನಂತೀವಿ ನಾವು ವಿಡಿಯೋ ಕಾನ್ಫರೆನ್ಸ್. ಇದೇ ಪದ ಅಲ್ವಾ ನೀವು ಬಳಸೋದು. ನೆಕ್ಸ್ಟ್ ಪ್ರಶ್ನೆ ಇದೇ ಪಾಠದ್ದು, ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ಇಂಟರ್ನೆಟ್ ಅಂದ್ರೆ ಏನು? ಅನ್ಗಿನತ್ ಕಂಪ್ಯೂಟರೋं का एक दूसरे के साथ संबंध स्थापित करने का जाल ही इंटरनेट है. ಎಣಿಕೆಗೆ ಸಿಗಲಾರದಷ್ಟು ಕಂಪ್ಯೂಟರ್ಗಳ ಜೊತೆ
ಒಬ್ರು ಇನ್ನೊಬ್ರ ಜೊತೆ ಸಂಬಂಧ, ಸಾವಿರಾರು ಜನ, ಸಾವಿರಾರು ಕಂಪ್ಯೂಟರ್ಗಳು, ಸಾವಿರಾರು ಕಂಪ್ಯೂಟರ್ ಜೊತೆ ಸಂಬಂಧವನ್ನ ಹೊಂದಿರ್ತಕ್ಕಂಥ ಒಬ್ರಿಗೊಬ್ರು ಕನೆಕ್ಷನ್ ಇರುವಂತಹ ಜಾಲವನ್ನ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಈ ಇಂಟರ್ನೆಟ್ ಇಂದ ಏನೆಲ್ಲ ಲಾಭ ನಿಮಗ್ ಗೊತ್ತಿದೆ, ಹೌದು ಅಲ್ವಾ? ಅರೆ ಎಷ್ಟು ದೊಡ್ಡದಾಗಿ ಬರೆಯಕ್ಕಾಗಲ್ಲ, ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಘರ್ ಬೇಟೆ ಖರೀದಾರಿ ಕರ್ ಸಕ್ತೆ. ಮೊದಲನೇ ಪಾಯಿಂಟ್ ಯಾವುದು? ಮನೆಯಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಖರೀದಾರಿ ಅಂದ್ರೆ ಕೊಂಡುಕೊಳ್ಳುವುದು, ಖರೀದನ ಅಂದ್ರೆ ಕೊಂಡುಕೊಳ್ಳೋದು. ಏನೆಲ್ಲ ಕೊಂಡ್ಕೋಬಹುದು ನಿಮ್ಗೆ ಗೊತ್ತಿದೆ, ನಾನು ಕೇವಲ 3 ಪಾಯಿಂಟ್ ಕೊಟ್ಟಿದ್ದೀನಿ. ಕಪಡ, ಸಬ್ಜಿ, ದವಾಯಿ. ಕಪಡದ ಬಟ್ಟೆಯನ್ನ ಕೊಂಡ್ಕೋಬಹುದು ಮನೇಲಿ ಕೂತ್ಕೊಂಡೆ, ತರಕಾರಿಯನ್ನ ಪರ್ಚೇಸ್ ಮಾಡಬಹುದು, ಔಷಧಿಯನ್ನ ಪರ್ಚೇಸ್ ಮಾಡಬಹುದು, ಬೇಕಾದಷ್ಟನ್ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಇಂಟರ್ನೆಟ್ ಇಂದ ಏನ್ ಮಾಡಬಹುದು? ಬಿಲ್ ಬರ್ಸಕ್ತೆ. ಯಾವ ಬಿಲ್ ಬೇಕಾದ್ರೂ ನಾವು ಕಟ್ಬೋದು. ಫೋನ್ ಬಿಲ್ ಆಗ್ಬೋದು, ಕರೆಂಟ್ ಬಿಲ್ ಆಗ್ಬೋದು, ಟಿವಿದ ಕರೆನ್ಸಿ ಆಗ್ಬೋದು, ಮಗದೊಂದು ಎಷ್ಟೊಂದು ಬಿಲ್ ಅನ್ನ ನಾವು ಕಟ್ಬೋದು. ಕೇವಲ ನಾನು ಇಲ್ಲಿ 3 ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬ್ಯಾಂಕ್ ಕಾಮ್. ಬ್ಯಾಂಕ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ತುಂಬಿ ಲೈನಲ್ಲಿ ನಿಂತ್ಕೊಂಡು ಮ್ಯಾನೇಜರ್ ಸೈನ್ ಹಾಕ್ಸ್ಕೊಂಡು ಇವೆಲ್ಲ ಎಷ್ಟು ಸಮಸ್ಯೆ ಇದೆ ಅಲ್ವಾ? ಅಕೌಂಟ್ ದುಡ್ಡು ಹಾಕೋದಾಗ್ಲಿ, ಅಕೌಂಟ್ ಇಂದ ದುಡ್ಡು ತೆಗಿಯೋದಾಗ್ಲಿ ಮನೆಯಲ್ಲೇ ಕುತ್ಕೊಂಡು ಈ ಇಂಟರ್ನೆಟ್ ಇಂದ ಮಾಡಬಹುದು. ಪೈಸೆ ಭೇಜನ, ಪೈಸೆ ಲಾನ್. ದುಡ್ಡನ್ನ ಕಳಿಸ್ಬೋದು, ದುಡ್ಡನ್ನ ತರಿಸ್ಕೊಂಡು ಬಹುದು. ಹರ್ ಕ್ಷೇತ್ರ ಮೇ ಉಪಯೋಗ. ಈ ಇಂಟರ್ನೆಟ್ ಎಲ್ಲಾ ಕ್ಷೇತ್ರದಲ್ಲೂ ಉಪಯೋಗಕರ ಇದೆ. ಫಾರ್ ಎಕ್ಸಾಂಪಲ್ ಕೃಷಿ, ಫಾರ್ಮಿಂಗ್ ಅಲ್ಲಿ ಆಗ್ಬೋದು, ರಕ್ಷಣೆ ಅಂತ ರಕ್ಷಾದಳದಲ್ಲಾಗ್ಬೋದು, ವಿಜ್ಞಾನದಲ್ಲಾಗ್ಬೋದು, ಹಾಸ್ಪಿಟಲ್ ಅಲ್ಲಿ ಆಗ್ಬೋದು, ಶಿಕ್ಷಣದಲ್ಲಾಗ್ಬೋದು, ಬಹಳಷ್ಟು ಎಲ್ಲಾ ಕಡೆನಲ್ಲೂ ಇದರ ಉಪಯೋಗ ಇದೆ. ಹಾಗಾಗಿ ಇಂಟರ್ನೆಟ್ ನ ಲಾಭಗಳು ಬಹಳಷ್ಟಿದೆ. ಇವೆರಡು ಪ್ರಶ್ನೆ ಆಯ್ತು. ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಹಾನಿ ಇಲ್ಲದೆ ಇರುತ್ತಾ? ಹಾನಿಯನ್ನ ಪದನೇ ಕೊಡ್ಬೇಕು ಅಂತಿಲ್ಲ, ಬೇರೆ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಇಂಟರ್ನೆಟ್ ಇಂದ ಆಗುವಂತ ನಷ್ಟಗಳೇನು ಅಂದ್ರೆ, ಇಂಟರ್ನೆಟ್ ಏಕ್ ಅಭಿಶಾಪ ಹೇ. ವರದಾನ ಆಗಿದ್ರು ಒಂದು ಶಾಪ ಹೌದು. ಪೈರಸಿ, ಹ್ಯಾಕಿಂಗ್, ಬ್ಯಾಂಕ್ ಫ್ರಾಡ್. ಬ್ಯಾಂಕ್ ಅಲ್ಲಿ ಫ್ರಾಡ್ ಮಾಡ್ತಿದ್ದಾರೆ, ನಂಬರ್ಗಳು ತಗೊಂಡು ATM ಅಲ್ಲಿ ದುಡ್ಡು ತಗೊಂಡೋಗಿ ಹೋದಾಗ ಮೋಸ ಮಾಡ್ತಿದ್ದಾರೆ, ನಮ್ಮ ಅಕೌಂಟ್ ನೇ ಹ್ಯಾಕ್ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಸಮಸ್ಯೆ ಇದೆ. ಮುಕ್ತ ವೆಬ್ಸೈಟ್ ಸೆ ಚಾಟಿಂಗ್ ಕರ್ ರಹೆ ಹೇ. ಏನ್ ಟೈಪ್ ಮಾಡಿದ್ರು ಯಾರೋ ನೋಡಲ್ಲ, ಮಾಡಲ್ಲ, ನೋಡಿ ಬೇಡವಾಗಿದ್ದು ಬೇಕಾಗಿದ್ದರದ್ದು ಎಲ್ಲಾ ರೀತಿಯಲ್ಲೂ ನಾವು ಚಾಟ್ ಮಾಡ್ತಾ ಇದೀವಿ. ಮತ್ತೆ ಅನಾವಶ್ಯಕ ಅವ್ರ ಅನುಪಯುಕ್ತ, ನಮಗೆ ಬೇಡವಾದಂತಹ ಯೂಸ್ ಇಲ್ಲದೆ ಇರತಕ್ಕಂತಹ ವಿಷಯಗಳನ್ನ ನಾವು ಅವಶ್ಯಕತೆಗೆ ಮುಂಚೆ, ವಯಸ್ಸಿಗೆ ಮುಂಚೆ ವಿಷಯವನ್ನ ತಿಳ್ಕೊಂತಾ ಇದೀವಿ. ಇದೆಲ್ಲರಿಗೂ ಬಹಳ ಹಾನಿಕರವಾದಂತಹ ವಿಷಯ. ಇದು 2ನೇ ಪಾಠದ್ದು 6 ಪ್ರಶ್ನೆ, ಗಿಲ್ಲು ಪಾಠದ್ದು 4 ಪ್ರಶ್ನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ಸಂಪದ. ಈ ಪಾಠದ್ದು ಒಂದು 5 ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಪದೇ ಪದೇ ಬಂದಂತಹ ಎಕ್ಸಾಮ್ ನಲ್ಲಿ ಬಂದಂತಹ ಪ್ರಶ್ನೆಗಳಿಗಷ್ಟೇ ನಾನು ಈ ಪಾಠಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲವನ್ನು ಹೇಳ್ತಿಲ್ಲ. ನೋಡಿ, कर्नाटक भाषा तथा संस्कृति को कर्नाटक के साहित्यकारों की देन क्या है. ಇಲ್ಲಿ ಕರ್ನಾಟಕ ಸ್ಪೆಲ್ಲಿಂಗ್ ಗೊತ್ತಾ ಆಗಿದೆ, ಟಾ ಮಾಡ್ಕೊಳ್ಳಿ. ಕರ್ನಾಟಕದ ಸಂಸ್ಕೃತಿಯನ್ನ ಅಥವಾ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದಂತರು ಯಾರ್ಯಾರು ಅಂದ್ರೆ, ವಚನಕಾರ ಬಸವಣ್ಣ, ಕ್ರಾಂತಿಕಾರಿ, ಸಮಾಜ ಸುಧಾರಕರು ಒಬ್ರು. ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸರ್ವಜ್ಞರಂತಹ ಸಂತರು ಅಂದ್ರೆ ಸನ್ಯಾಸಿಗಳು ತಮ್ಮ ಪ್ರೀತಿಯ ಮಾತುಗಳಿಂದ, ವಚನಗಳಿಂದ ದಯಾ ಧರ್ಮಕ್ಕೆ ಸೀಖ್ ದಿ ಹೇ, ದಯೆ ಮತ್ತು ಧರ್ಮವನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ. ಪುರಂದರದಾಸ, ಕನಕದಾಸ ಜೈಸೆ ಭಕ್ತ ಕವಿಯೋನೆ, ಇವರಿಬ್ರು ದೇವರ ನಾಮವನ್ನ ಆಡದಂತ ಕವಿಗಳು ನಮಗೆ ಭಕ್ತಿ, ನೀತಿ, ಸದಾಚಾರದ ಹಾಡನ್ನ ಹೇಳ್ಕೊಟ್ಟಿದ್ದಾರೆ. ಪಂಪ, ರನ್ನ, ರಾಘವಾಂಕ, ಪನ್ನ ಮುಂತಾದ ಕವಿಗಳು ತಮ್ಮ ಮಹಾಕಾವ್ಯಗಳಿಂದ ಈ ಒಂದು ಕರ್ನಾಟಕ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದ್ದಾರೆ. ಇದು ಬಹಳ ಸರಿ, ಒಂದು ಸುಮಾರು 7-8 ಸರಿ ಅಂದ್ರೆ ಫೈನಲ್ ಎಕ್ಸಾಮ್ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳೇ ಈಗ ನಾನು ತೋರಿಸ್ತಿರುವಂತಹ 3 ಪಾಠದ್ದಾಗಿದೆ. ಹಾಗಾಗಿ ದಯವಿಟ್ಟು ಮಕ್ಕಳೇ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಪ್ರಕೃತಿ ಸೌಂದರ್ಯ. 2ನೇ ಪದ್ಯದಲ್ಲೇ ನಾನು ಹೇಳಿದೆ ಪ್ರಕೃತಿ ಸೌಂದರ್ಯ ಬಂದ್ರೆ ಹರೇ ಬರೇ ಖೇತು ಸುಹಾನೆ ಬರೀರಿ ಆ ಪ್ಯಾರಾಗ್ರಾಫ್ ಪದ್ಯ ಅಂತ. ಆದ್ರೆ ಅದು ಮಾತೃಭೂಮಿಯ ಪ್ರಕೃತಿ ಸೌಂದರ್ಯ, ಆದ್ರೆ ಇದು ಕರ್ನಾಟಕದ ಪ್ರಕೃತಿ ಸೌಂದರ್ಯ. ಕರ್ನಾಟಕ ಪ್ರಗತಿಶೀಲ ರಾಜ್ಯ. ಆಬಾದಿ 6 ಕರೋಡ್, ಆಬಾದಿ ಅಂದ್ರೆ ಜನಸಂಖ್ಯೆ 6 ಕೋಟಿ ಇದೆ. ಪ್ರಕೃತಿ ಸುಷ್ಮಾ ನಯನ ಮನೋಹರ, ಇಲ್ಲಿನ ಪ್ರಕೃತಿ ಬಹಳ ನಯನ ಮನೋಹರವಾಗಿದೆ. ಪಶ್ಚಿಮೆ ಅರಬ್ಬಿ ಸಮುದ್ರ, ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ, ಎಡಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ. ಈ ಪಶ್ಚಿಮ ಭಾಗದ, ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದ ದಕ್ಷಿಣದಿಂದ ಉತ್ತರದವರೆಗೆ, ಕರ್ನಾಟಕದ ಶೇಪ್ ನೋಡಿರಲ್ಲ, ಕರ್ನಾಟಕ ಶೇಪ್ ಗೊತ್ತಿದೆಯಲ್ಲ, ದಕ್ಷಿಣ ಭಾಗದಿಂದ ಉತ್ತರದ ಭಾಗ ಅರಬ್ಬಿ ಸಮುದ್ರದ ಸೈಡ್ ಏನಿದೆ ಕೋಸ್ಟಲ್ ಏರಿಯಾ ಅಂತ ಹೇಳ್ತೀವಲ್ಲ, ಇಲ್ಲಿ ಚೋರ್ ಅಂತ ಕೊಟ್ಟಿದ್ದೀನಿ. ಚೋರ್ ಅಂತ ಹೇಳಿದ್ರೆ ತುದಿ, ದಕ್ಷಿಣಕ್ಕೆ ಚೋರ್ಸೆ, ದಕ್ಷಿಣದ ತುದಿಯಿಂದ ಉತ್ತರಿ ಚೋರ್ ಉತ್ತರದ ತುದಿಯವರೆಗೆ ಫೈಲಿಯನ್ನೇ ಹರಡಿರುವಂತಹ, ಲಂಬಿಯನ್ನೇ ಉದ್ದವಾದ ಪರ್ವತಮಾಲಾ ಓಂಕೋ, ಪರ್ವತಮಾಲೆಗಳನ್ನ ಪಶ್ಚಿಮಿ ಘಾಟ್ ಕಹತೆ ಹೇ. ಒಂದೇ ಪ್ರಶ್ನೆ ಕೇಳ್ಬೋದು, ಪಶ್ಚಿಮಿ ಘಾಟ್ ಕಿಸೆ ಕಹತೆ ಅಂದ್ರು ಈ ವಾಕ್ಯ
ಬರಿಬಹುದು. ಕುಚ್ ಭಾಗ್ ಸಹ್ಯಾದ್ರಿ ಕಹಲಾತೆ, ಈ ಪಶ್ಚಿಮ ಭಾಗದಲ್ಲಿ ಏನಿದೆಯಲ್ಲ ದಕ್ಷಿಣದಿಂದ ಉತ್ತರ ಅಂದ್ರೆ ಕೆಲವು ಭಾಗವನ್ನ ಸಹ್ಯಾದ್ರಿ ಅಂತ ಕರಿತೀವಿ. ದಕ್ಷಿಣ ಭಾಗವನ್ನ ಕರ್ನಾಟಕದ ದಕ್ಷಿಣ ಭಾಗದ ಕೋಸ್ಟಲ್ ಏರಿಯಾವನ್ನ ನೀಲಗಿರಿ ಪರ್ವತಮಾಲೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ का ಪರಿಚಯ. ಶಿಲ್ಪಕಲಾ ವಾಸ್ತುಕಲಾ ನಿಮಗೆ ಗೊತ್ತಿದೆ. ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೇ ಅಂದ್ರೆ ಅಪರೂಪವಾದುದು, ಎಲ್ಲೂ ಸಿಗದೆ ಇರೋದು, ಅಪರೂಪವಾಗಿ ಸಿಗುವಂತದ್ದು. ಅದರಲ್ಲಿ ಯಾವ್ಯಾವುದು ಅಂದ್ರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕಿ ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ. ಕೇಳಿದಿರಾ, ನೋಡಿದಿರಾ ಬಾದಾಮಿ ಐಹೊಳೆ ಪಟ್ಟದಕಲ್ಲುಗಳು ಬಹಳಷ್ಟು ಜನ. ಅಲ್ಲಿನ ಶಿಲ್ಪಕಲೆ ವಾಸ್ತುಕಲಾ ಅದ್ಭುತವಾಗಿ ಇದೆ. ಜೊತೆಗೆ ಬೇಲೂರು, ಹಳೇಬೀಡು, ಸೋಮನಾಥಪುರ ಈ ಪ್ಲೇಸ್ಗಳನ್ನು ಟ್ರಿಪ್ ಹೋದಾಗೆಲ್ಲ ನೋಡಿರ್ತೀರ ಅಥವಾ ಸ್ವಂತವಾಗಿ ಹೋಗಿರ್ತೀರ. ಈ 3 ಸ್ಥಾನಗಳು, ಅದು ಬೇಲೂರು, ಹಳೇಬೀಡು, ಸೋಮನಾಥಪುರದಲ್ಲಿ ಇರ್ತಕ್ಕಂತಹ ಮೂರ್ತಿಗಳೇನಿದಾವಲ್ಲ ಅವು ಸಜೀವಲತೆ, ನೋಡಿದ ತಕ್ಷಣ ಜೀವ ಇದೆಯೇನೋ ಅನ್ನೋ ರೀತಿನಲ್ಲಿ ಅನಿಸುತ್ತೆ. ಯಹ ಮೂರ್ತಿ, ಆ ಮೂರ್ತಿಗಳನ್ನ ನೋಡಿದ್ರೆ ನಮಗೆ ರಾಮಾಯಣ, ಮಹಾಭಾರತ್, ಪುರಾಣೋಂಕಿ ಕಹಾನಿಯ ಸುನಾತಿ, ಆ ಸ್ಟ್ಯಾಚ್ಯೂಗಳ ಕೆತ್ತನೆ ಏನಿದೆ ಅದೆಲ್ಲ ನಮಗೆ ರಾಮಾಯಣ ಮಹಾಭಾರತದ ಪುರಾಣಗಳ ಕಥೆಗಳನ್ನ ಹೇಳುತ್ತೆ. ಕರ್ನಾಟಕದಲ್ಲೇ ಇರ್ತಕ್ಕಂತಹ ಇನ್ನೊಂದು ಶ್ರವಣ ಬೆಳಗೊಳ ನೋಡಿದಿರಾ, ಅಟ್ಲೀಸ್ಟ್ ರಿಯಲ್ ಆಗಿ ನೋಡದೇ ಇದ್ರು ಫೋಟೋಗಳಲ್ಲಿ ಟಿವಿಗಳಲ್ಲಿ ನೋಡಿದಿರಾ. ಇದು 57 ಅಡಿ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿದಂತಹ ಗೊಮ್ಮಟೇಶ್ವರ ಮೂರ್ತಿ. ಶ್ರವಣ ಬೆಳಗೊಳ ಮೇ 57 ಫುಟ್ ಏಕಶಿಲಾ ಗೊಮ್ಮಟೇಶ್ವರ್ ಕಿ ಪ್ರತಿಮಾ ಹೈ. ಈ ಪ್ರತಿಮೆ ನಮಗೆ ದುನಿಯಾ ಕೋ ತ್ಯಾಗ और ಶಾಂತಿ का ಸಂದೇಶ ದೇತೆ ಹೈ. ಈ ಒಂದು ಮೂರ್ತಿ ಏನಿದೆ ಜಗತ್ತಿಗೆ ತ್ಯಾಗ ಮತ್ತೆ ಶಾಂತಿಯ ಸಂದೇಶವನ್ನ ಹೇಳುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ ಸ್ಟೋರಿ, ಅವನು ಹೇಗೆ ಗೊಮ್ಮಟೇಶ್ವರ ಆದ ಅಂತ ಹೇಳಿ. ಹಾಗೆ ವಿಜಯಪುರ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೊದಲ ಹೆಸರು ಬಿಜಾಪುರ, ಈಗಿನ ಹೆಸರು ವಿಜಯಪುರದಲ್ಲಿ ಗೋಲ್ ಗುಂಬಸ್. ಕೇಳಿದ್ರ, ಒಂದು ಸರಿ ಹೇಳಿದ್ರೆ ಒಂದು ಪದವನ್ನ ಅದು 7 ಸರಿ ರಿಪೀಟ್ ಆಗುತ್ತಂತೆ. ಅದಕ್ಕೆ ವಿಸ್ ಸ್ಪ್ರಿಂಗ್ ಗ್ಯಾಲರಿ, ಅನೇನೋ ಸ್ಪ್ರಿಂಗ್ ತರ ಒಂದಕ್ಕೊಂದು ಕೊಡ್ಕೊಂಡು 7 ಸರಿ ರಿಪೀಟ್ ಆಗುತ್ತೆ. ಇದರ ವಸ್ತುಗಳ ಅದ್ವಿತೀಯ ದೃಷ್ಟ ಅಂತ ಹೇಳಿದ್ರೆ ಇದು ಒಂದು ಅಲಂಕಾರ, ಕನ್ನಡದಲ್ಲಿ ಬರುವಂತದ್ದು ಅಲಂಕಾರ, ಮತ್ತೊಂದು ಹೋಲಿಕೆನೆ ಇಲ್ಲ ಅನ್ನುವಂತಹದ್ದು ಆಗಿದೆ. ನೆಕ್ಸ್ಟ್, ಮೈಸೂರು ಕಾ ರಾಜಮಹಲ್ ಕರ್ನಾಟಕ ವೈಭವ ಕಾ ಪ್ರತೀಕ ಹೇ. ಮೈಸೂರಿನಲ್ಲಿರುವ ಅರಮನೆ ನಮ್ಮ ಕರ್ನಾಟಕ ರಾಜ್ಯ ಎಷ್ಟು ವೈಭವಯುಕ್ತವಾಗಿತ್ತು ಅನ್ನೋದನ್ನ ಹೇಳುತ್ತೆ. ಮೈಸೂರಿನಲ್ಲೇ ಇರ್ತಕ್ಕಂತಹ ಜಗನ್ಮೋಹನ ರಾಜಮಹಲ್ ಅನ್ನ ಈಗ ಪುರಾತತ್ವ ವಸ್ತು ಸಂಗ್ರಹಾಲಯ ಆಗಿದೆ, ಮತ್ತೆ ಆಕರ್ಷಣೀಯವಾಗಿದೆ. ಅಂದ್ರೆ ರಾಜರು ಅವರೆಲ್ಲ ಬಳಸಿದಂತ ವಸ್ತುಗಳನ್ನ ಅಲ್ಲಿಟ್ಟು ಎಕ್ಸಿಬಿಷನ್ ತರ, ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ಸಂಗ್ರಹಾಲಯ ಮಾಡಿ ಹೋಗಿ ಜನಗಳು ಅದನ್ನ ನೋಡ್ಕೊಂಬತ್ತಾರೆ. ಬಹಳ ಆಕರ್ಷಣೀಯವಾಗಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಶಿಲ್ಪಕಲೆಯ ವಿವರಣೆ. ಇವೆಲ್ಲ ಶಿಲ್ಪಕಲೆಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ನದಿಗಳು, ಜಲಾಶಯಗಳು, ಜಲಪ್ರಪಾತಗಳು ಇದೆ. ಅದು ಯಾವ್ಯಾವುದು ಅಂದ್ರೆ ನದಿ, ಈ ಒಂದು ಪಾಠದಲ್ಲಿ ಇರ್ತಕ್ಕಂಥದ್ದು ಕೃಷ್ಣ, ಕಾವೇರಿ, ತುಂಗಭದ್ರಾ. ಈ ನದಿಗಳಿಗೆ ಬಾಂದ್ ಬನಾಯಾ ಹೈ, ಇನ್ ಪರ್ ಬಾಂದ್ ಬನಾಯಾ ಹೈ. ಬಾಂದ್ ಅಂದ್ರೆ ಅಣೆಕಟ್ಟನ್ನ ಕಟ್ಟಿದ್ದಾರೆ. इससे हजारों एकड़ जमीन ಸಿಂಚಿ ಜಾತಿ ಹೈ. ಇದರಿಂದ ಸಾವಿರಾರು ಗಟ್ಟಲೆ ಜಮೀನನ್ನ ಸಿಂಚಿ ಜಾತಿನ ಬೆಳೆಯನ್ನ ಬೆಳೀತಾರೆ. ಊರ್ಜಾ ಉತ್ಪಾದನಾ ಕೇಂದ್ರ ಅಂದ್ರೆ ಏನ್ ಹೇಳ್ತೀವಿ ನಾವು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಸಹ ಇಲ್ಲಿ ಇವೆ. ಜಾತಗಳು ಯಾವ್ದು ಅಂದ್ರೆ ಗೋಕಾಕ್, ಅಬ್ಬಿ, ಶಿವನ ಸಮುದ್ರ, ಇವೆಲ್ಲ ಏನು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜಲ ಪ್ರಪಾತಗಳು. ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ನದಿಯಿಂದ ಉಪಯೋಗ ಇದೆ. ನೋಡಿ ಮಕ್ಕಳೇ, ಇದುವರೆಗೂ ನಾನು ತೋರಿಸಿದಂಥದ್ದು 4 ಅಂಕದ ಅಸಫಲತಾ ಪದ್ಯ, 2 ಅಂಕಗಳನ್ನ ಅಥವಾ 3 ಅಂಕಗಳನ್ನ ಗಳಿಸುವಂತಹ ಮಾತೃಭೂಮಿ ಪೊಯಮ್ಮು, ಜೊತೆಗೆ ಲೆಟ್ರೇಟಿಂಗ್ 5 ಅಂಕದ್ದು, ಭಾವಾರ್ಥ 3 ಅಂಕದ್ದು, 3 ಪಾಠಗಳು, ಗಿಲ್ಲು, ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕ ಸಂಪದ. ಈ 3 ಪಾಠಗಳಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆಗಳು ಮಾತ್ರ ಕೊಟ್ಟಿದ್ದೀನಿ. ಇದಿಷ್ಟನ್ನ ನೀವು ಕಲಿತ್ರೆ ಖಂಡಿತವಾಗ್ಲೂ ಇನ್ನು ಉಳಿದಿದಂತೂ ಬಿಟ್ಟಂತೂ ಬರಲ್ಲ. ಏನಾದ್ರು ಬರದೇ ಬಂದಿರ್ತೀರ, ಮಲ್ಟಿಪಲ್ ಚಾಯ್ಸ್ ಆಗ್ಬೋದು, 1 ಮಾರ್ಕ್ ಆಗ್ಬೋದು. ಮತ್ತೆ ಇದ್ರ ಜೊತೆಗೆ ಕನ್ನಡ ಮೇ ಅನುವಾದ ಕೀಜಿಯೇ ಇರುತ್ತೆ, ಎಸ್ಸೆ ರೈಟಿಂಗ್ ಇರುತ್ತೆ, 1 ಮಾರ್ಕಿನ ಪ್ರಶ್ನೆ, 2 ಮಾರ್ಕಿನ ಪ್ರಶ್ನೆ, ಇವೆಲ್ಲ ಇದ್ದೇ ಇರ್ತವೆ. ಇದನ್ನ ಕಲಿತ್ರೆ ಖಂಡಿತವಾಗ್ಲೂ 3 ಮಾರ್ಕಿಂದು ಬರೀಬಹುದು, 4 ಮಾರ್ಕಿಂದು ಬರೀಬಹುದು. ಖಂಡಿತವಾಗ್ಲೂ 28 ಮಾರ್ಕ್ಸ್ ಬರುತ್ತೆ. ಇದ್ರ ಜೊತೆಗೆ ಇನ್ನು ಒಂದು ಅನುರೂಪತ ಅಂತ ಗೊತ್ತಿದೆ ಅಲ್ವಾ ನಿಮಗೆ, ಈ ಒಂದು ಫಸ್ಟ್ ಪೇಜ್ ಅಲ್ಲಿ ಅಥವಾ ಪಾಠದ ಮಧ್ಯಗಳಿಂದ ಇದನ್ನ ಕೊಡ್ತಾರೆ. ಹೇಗೆ ಅಂತ ಹೇಳಿದನ್ನು ಇಲ್ಲಿದೆ ನೋಡಿ. ಇದು ಪಾಠದ ಫಸ್ಟ್ ಪೇಜ್, ಯಾವ್ಯಾವ ಪಾಠ ಯಾವ ಪೇಜ್ ಅಲ್ಲಿ ಇದೆ ಅಂತ ಹೇಳಿದ್ರಲ್ಲ ಆ ರೀತಿ ಇದನ್ನ ಬಾಯಾಟ್ ಮಾಡ್ಕೊಂಡ್ರೆ ನಿಮಗೆ ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರವಾಗಿ ಬರೀಬಹುದು. ಉದಾಹರಣೆಗೆ ಈ ಒಂದು 5ರಲ್ಲೇ ತೋರಿಸ್ತೀನಿ ನೋಡಿ. ಮಾತೃಭೂಮಿ ಕವಿತೆ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ 4 ಚಿಕ್ಕ ಇಟ್ಟಿ ಏನು ಕೊಡ್ತಾರೆ, ಗಿಲ್ಲು ಡ್ಯಾಶ್ ಅಂತ ಕೊಡ್ತಾರೆ. ಅವಾಗ ನೀವೇನ್ ಬರೀತೀರಾ, ರೇಖಾಚಿತ್ರ ಅಂತ ಬರೀತೀರಾ. ಅಂದ್ರೆ ಅದು ಯಾವ ವಿಧಾನದಲ್ಲಿದೆ ಅದನ್ನ ಯಾರು ಬರೋರು. ಈ ರೀತಿಯಾಗಿ ನೀವು ಇದನ್ನ ಕಲಿತ್ಕೊಂಡ್ರೆ ಬಾಯಾಟ್ ಹೊಡೆದ್ರೆ ನೀವು ಬಹಳ ಈಸಿಯಾಗಿ ಏನ್ ಮಾಡ್ಬೋದು, ಉತ್ತರವನ್ನ ಬರೀಬಹುದು.
ಇದು ಓರಲಿ ರೆಡಿ ಇಟ್ಕೊಂಡ್ರೆ ಸಾಕು, ರೈಟಿಂಗ್ ಏನ್ ಬೇಕಲ್ಲ, ಅಕ್ಷರ ಜ್ಞಾನ ಇದ್ರೆ ನಿಮ್ಮ ಪಾಡಂಗ್ ನೀವು ಬರಿಬಹುದು. ಓಕೆನಾ? ನೆಕ್ಸ್ಟ್ ಇನ್ನೂ ಒಂದು ಏನ್ ಕಲಿಬಹುದು ಅಂದ್ರೆ 1 ಅಂಕಗಳದಷ್ಟೇ ಇದು, ನೀವು ಬಹಳ ಹೊಡೆದವ್ರಿಗಷ್ಟೇ ಇದು ಲಾಭ ಆಗುತ್ತೆ. ಇಲ್ಲಾಂದ್ರೆ ನೋಡಿ ವಿರಾಮ ಚಿಹ್ನೆಗಳು, ಅಲ್ಪ ವಿರಾಮ ಅಂದ್ರೆ ಕಾಮ ಹಾಕ್ತಿವಿ ಹಿಂದಿನಲ್ಲಿ, ಅರ್ಧ ವಿರಾಮ ಅಂದ್ರೆ ಡಾಟ್ ಕಾಮ ಹಾಕ್ತಿವಿ, ಪೂರ್ಣ ವಿರಾಮ ಹಿಂದಿನಲ್ಲಿ ಫುಲ್ ಸ್ಟಾಪ್ ಅಂದ್ರೆ ಈ ತರ 1ನೆಯ ಲೈನು, ವಿಸ್ಮಯಾದಿ ಬೋಧಕ ಅಂದ್ರೆ ಎಕ್ಸ್ಕ್ಲಮೇಟರಿ ಒಂದು ಲೈನ್ ಅನ್ನ ಹಾಕಿ ಅದ್ರ ಕೆಳಗಡೆ ಡಾಟ್ ಅನ್ನ ಇಡುವಂಥದ್ದು, ಪ್ರಶ್ನವಾಚಕ ಚಿಹ್ನ ಅಂದ್ರೆ ಕ್ವಶನ್ ಮಾರ್ಕ್, ಕೋಷ್ಟಕ ಚಿಹ್ನ ಅಂದ್ರೆ ಬ್ರಾಕೆಟ್, ಉದ್ಧರಣ ಚಿಹ್ನ ಅಂದ್ರೆ ಸಿಂಗಲ್ ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ, ಯೋಜಕ ಚಿಹ್ನ ಅಂದ್ರೆ ಮೈನಸ್, ವಿವರಣ ಚಿಹ್ನ ಅಂದ್ರೆ ಈ ರೀತಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನು ಒಂದು ಮಲ್ಟಿಪಲ್ ಚಾಯ್ಸ್ ಅಲ್ಲೇ ಬರುವಂತಹದ್ದು 1 ಮಾರ್ಕಿಂದು ಅಂದ್ರೆ ಕಾರಕಗಳು, ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಹೇಗಿದೆಯೋ ಅದೇ ರೀತಿಯಲ್ಲಿ ಹಿಂದಿನಲ್ಲೂ ಇದೆ. ನೀವು ಇದನ್ನ ಕಲ್ತ್ಕೊಂಡ್ರೆ ಸಾಕು. ಕರ್ತ ನೇ, कर्म को, कारण से, संप्रदान को के लिए, अपदान से, संबंध का के की, अधिकरण में पर, ಸಂಬೋಧನ್ ಎ ಓ ಆರ್. ಇದಿಷ್ಟು ನಿಮಗೆ ಬರುವಂತಹ ಕ್ವಶನ್ ಪೇಪರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುವಂತಹದ್ದು ಇದೊಂದು 3, ಅನುರೂಪದಲ್ಲಿ ಬರುವಂತದ್ದು 1, ಮತ್ತೆ ಇಷ್ಟು ಪ್ರಶ್ನೆಗಳು ಇಷ್ಟು ಪದ್ಯಗಳನ್ನ ನೀವು ಒಂದು ಚೂರು ತಪ್ಪಿಲ್ದಂಗೆ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಮೋರ್ ದೆನ್ 30 ನೀವು ಗಳಿಸಬಹುದು. ಹೆಚ್ಚು ಅಂಕಗಳನ್ನು ಪಡೆಯುವಂತ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಏನು ಒಂದು ಸಜೆಷನ್ ಅಂದ್ರೆ, ಎಲ್ಲಾ ಪಾಠದ ನೋಟ್ಸ್ ಗಳನ್ನ ಹಾಕಿದೀನಿ, ಭಾವಾರ್ಥದ್ದು ಹಾಕಿದೀನಿ, ಇದನ್ನೆಲ್ಲ ನೀವು ನೋಡ್ಕೊಂಡು ಒಳ್ಳೆಯ ಅಂಕಗಳನ್ನ ಪಡಿಬಹುದು. ಮುಂದಿನ ಭಾಗದಲ್ಲಿ ಉಳಿದ ಎಲ್ಲಾ ಪಾಠಗಳ ಇಂಪಾರ್ಟೆಂಟ್ ಅನ್ನುವಂತಹ ಕ್ವಶನ್ಗಳನ್ನ ಕೊಡ್ತೀನಿ. ಥ್ಯಾಂಕ್ ಯು.